गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ಇವತ್ತಿನಿಂದ ಜಗದ್ಗುರು ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಸತ್ಸಂಗದಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆಚಾರ್ಯರ ತುಂಬ ಪ್ರಮುಖವಾದ ಒಂದು ಪ್ರಕರಣ ಗ್ರಂಥ ಭಜಗೋವಿಂದಂ. ಭಗವಂತ ತನ್ನ ಕಾರ್ಯಗಳನ್ನು ಜಗತ್ತಿನಲ್ಲಿ ನಡೆಸಬೇಕಾದಾಗ ತನ್ನ ಭಕ್ತರನ್ನು ನಿಮಿತ್ತರನ್ನಾಗಿ ಅಥವಾ ಅವತಾರ ಆಗತ್ತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಕೆಲವರು ಮಾತ್ರ ಆಧ್ಯಾತ್ಮಿಕ ಗುರುಗಳಾಗಬಹುದು, ಅವರಲ್ಲಿ ಭಗವತ್ ಕೃಪೆ ಇರುತ್ತೆ, ಅವನ ಆಶೀರ್ವಾದ ಇರುತ್ತೆ, ಅಂತಹವರು ಮಾತ್ರ ಸರಿಯಾಗಿ ಜ್ಞಾನವನ್ನು ಶಿಷ್ಯರ ಮೂಲಕ ಪ್ರಚಾರ ಮಾಡಬಹುದು. ಭಗವಂತನ ಆಜ್ಞೆ ಅವರ ಮೇಲೆ, ಅವರ ಕೃಪೆ ಅವರ ಮೇಲೆ ಇರುತ್ತೆ. ಅದು ಯಾರ ಮೇಲೆ ಇರಲ್ವೋ ಅವರಿಗೆ ಗುರು ಆಗೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಸೆಪ್ಟೆಂಬರ್ 5 ಟೀಚರ್ಸ್ ಡೇ, ಶಿಕ್ಷಕರ ದಿನ ಬೇರೆ, ಗುರು ಪೂರ್ಣಿಮಾ ಬೇರೆ. ಆದರೂ ಒಂದು ಜ್ಞಾನದ ಜಗದ್ಗುರು ಶಂಕರರ ಒಂದು ವಿಷಯವಾಗಿ ನಾವೊಂದು ಚರ್ಚೆ ಮಾಡ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಗುರುವಾರ, ಗುರುಗಳ ವಿಷಯ. ಭಗವಂತನ ಆಜ್ಞೆಯಂತೆ ಎಷ್ಟೋ ಮಹನೀಯರ ಅವತಾರ ಆಗುತ್ತೆ. ಅವನ ಅಪೇಕ್ಷೆಯಂತೆ ಅವರಿಂದ ಜ್ಞಾನ ಪರಂಪರೆ ಮುಂದುವರಿಯುತ್ತೆ. ಇದು ಸಾಮಾನ್ಯ ಜನರಿಗೆ ಆಗ್ತಕ್ಕಂತಹ ಒಂದು ಸುಲಭವ ಸಾಧನ ಅಲ್ಲ. ಆ ಥರ ಭಗವಂತನ ಆಜ್ಞೆಯನ್ನು ಪಡೆದು ಜ್ಞಾನವನ್ನು, ಭಕ್ತಿಯನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದಂತಹ ಅನೇಕ ಜ್ಞಾನ ದೀಪಗಳು ಇದ್ದಾರೆ. ರಾಮಕೃಷ್ಣರು ಹೇಳಿದ್ದು, ಅಂಥವರಲ್ಲಿ ನಾರದರು, ಶುಕಮುನಿಗಳು, ಪರೀಕ್ಷಿತನಿಗೆ ಶುಕಮುನಿಗಳು ಭಾಗವತ ಹೇಳ್ತಾರಲ್ಲ, ಮತ್ತು ಪ್ರಹ್ಲಾದ, ಧ್ರುವ, ವಾಲ್ಮೀಕಿ, ಎಷ್ಟು ಜನಕ್ಕೆ ದಾರಿದೀಪ ಆಗಿದ್ದಾರಲ್ಲ ನಾರದರು, ಅವರು, ಮತ್ತು ಆಚಾರ್ಯ ಶಂಕರರು ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಜಗದ್ಗುರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಆಚಾರ್ಯ ಶಂಕರರ ಮಹತ್ವ, ಮಹಿಮೆ, ಅವರ ಸಾಧನೆ ತಿಳಿಯೋದು ನಮ್ಮಂಥ ಸಾಮಾನ್ಯ ಜನಕ್ಕೆ ಅಷ್ಟು ಸುಲಭದ ಮಾತಲ್ಲ. ಅವರು 32 ವರ್ಷಗಳಲ್ಲಿ ಮಾಡಿದ ಸಾಧನೆ
ನಾನು 3 ಲಕ್ಷ ಜನ್ಮ ಎತ್ತು ಬಂದರೂ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಇವತ್ತು ನಾವು ಈ ಭಜಗೋವಿಂದಂ ಗ್ರಂಥವನ್ನು ಅಧ್ಯಯನ ಮಾಡೋಕ್ಕೂ ಮುಂಚೆ ಆಚಾರ್ಯ ಶಂಕರರ ಜೀವನವನ್ನು, ಹಿಂದೆ ಯಾರೋ ತತ್ವದ ಆಚಾರ್ಯ ಶಂಕರರ ಬಗ್ಗೆ, ಅವರ ತತ್ವದ ಬಗ್ಗೆ ಮಾತಾಡಿರ್ತಾರೆ. ಆದರೂ ನಾವು ಭಜಗೋವಿಂದ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಗುರುಗಳ ಜೀವನ ಚರಿತ್ರೆಯನ್ನು ಒಂದು ಸಂಕ್ಷಿಪ್ತವಾಗಿ ನೋಡಿ ಭಜಗೋವಿಂದಂಗೆ ನಾವು ಎಂಟ್ರಾಗೋಣ. ಆಚಾರ್ಯರ ಅವರ ಜೀವಿತಾವಧಿ 8ನೇ ಶತಮಾನದಲ್ಲಿ. ಅವರು ಅವತಾರ ತಾಳಬೇಕಾದಾಗ ಭಾರತ ದೇಶದ ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ವೈದಿಕ ಧರ್ಮ ನಶಿಸಿ ಹೋಗ್ತಾ ಇತ್ತು. ಎಲ್ಲ ಕಡೆ ಬೌದ್ಧ ಧರ್ಮದ ಒಂದು ಪ್ರಚಾರ, ಅದನ್ನು ಫಾಲೋ ಮಾಡ್ತಕ್ಕಂತಹವರು ತುಂಬ ಜನ ಆಗ್ಬಿಟ್ಟಿದ್ರು. ವೇದಗಳನ್ನು ಪರಿಸ್ಥಿತಿ ವೇದಗಳದ್ದು ಬಹಳ ಹೀನಾಯವಾಗಿ ಸಂಕಷ್ಟದಲ್ಲಿ ಇತ್ತು. ಬುದ್ಧನ ನಂತರ ಅವನ ಅನುಯಾಯಿಗಳು ಯಾರ್ಯಾರಿದ್ದಾರೆ, ಬುದ್ಧ ತಿಳಿಸಿದಂತಹ ಅವನ ಒಂದು ಟೀಚಿಂಗ್ ಏನಿದೆ ಬೌದ್ಧ ಧರ್ಮದ್ದು, ಅವನ ಕೆಲವೇ ಉತ್ತಮ ಶಿಷ್ಯರಲ್ಲಿ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಯ್ತಂತೆ. ಆ ಉಚ್ಚ ಮಟ್ಟದ ಜ್ಞಾನವನ್ನು ಸರಿಯಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಟ್ರಾನ್ಸ್ಫರ್ ಆಗೋದಕ್ಕೆ ಆಗಲಿಲ್ಲ. ಬುದ್ಧನ ಶೂನ್ಯವಾದ ತತ್ವ ಸರಿಯಾಗಿ ಜನಕ್ಕೆ ಅರ್ಥ ಆಗಲಿಲ್ಲ. ಆದರೆ ರಾಜ ಅಶೋಕನ ನಂತರ ಬೌದ್ಧ ಧರ್ಮದ ಒಂದು ಹಾವಳಿ ಇಡೀ ಭಾರತ ದೇಶದಲ್ಲಿ ತುಂಬ ಆಗಿ ವೈದಿಕ ಧರ್ಮ ಅಧೋಗತಿಯಲ್ಲಿ ಇತ್ತು. ಇದರ ಜೊತೆಗೆ ಈ ತಾಂತ್ರಿಕ ವಿದ್ಯೆ ಅದು ಬಹಳ ಉನ್ನತಿ ಪಡ್ಕೊಂಡ್ಬಿಟ್ಟಿತ್ತು. ಬುದ್ಧನ ಮೂರ್ತಿಯನ್ನಿಡೋದು, ಅದಕ್ಕೆ ಪೂಜೆ ಮಾಡೋದು, ಅದರ ಮುಂದೆ ಕೂತ್ಕೊಂಡು ಜಪ ಮಾಡೋದು, ಈ ಥರ ಮಾಡ್ತಿದ್ದಷ್ಟೇ ಹೊರತು ತತ್ವ ಸರಿಯಾಗಿ ತಿಳಿಯೋಕ್ಕೆ ಆಗ್ತಿರ್ಲಿಲ್ಲ ಯಾರಿಗೂ. ಹಿಂದೂ ಧರ್ಮದ ಪರಿಸ್ಥಿತಿಯಂತೂ ಬಹಳ ವಿಚಿತ್ರವಾಗಿ ಇತ್ತವಾಗ. ವೈಶೇಷಿಕರು, ನ್ಯಾಯ, ಅವರು ಬರೀ ತರ್ಕಗಳನ್ನ ಮಾಡಿಕೊಂಡು ತಮ್ಮಲ್ಲೇ ತಾವರು ತರ್ಕದಲ್ಲಿ ಅವರನ್ನು ಇವ್ರು ಸೋಲ್ಸೋದು, ಇವ್ರನ್ನ ಅವರು ಸೋಲ್ಸೋದು, ವಾದವನ್ನು ಮಾಡಿಕೊಂಡು ಅದರಲ್ಲೇ ಆನಂದ ಪಡ್ತಾ ಇದ್ರು. ಇದ್ರ ಜೊತೆಗೆ ಪೂರ್ವಮೀಮಾಂಸ ಅಂದರೆ ಕರ್ಮ ಅನುಷ್ಠಾನ, ಕರ್ಮಕಾಂಡ. ವೇದದಲ್ಲಿ 2 ಭಾಗ, ಕರ್ಮಕಾಂಡ ಮತ್ತು ಜ್ಞಾನಕಾಂಡ. ಕರ್ಮಕಾಂಡಕ್ಕೆ ಪೂರ್ವಮೀಮಾಂಸ, ಇದಕ್ಕೆ ಉತ್ತರ ಮೀಮಾಂಸ ಅಂತಾರೆ. ಜ್ಞಾನಕಾಂಡಕ್ಕೆ ಪೂರ್ವಮೀಮಾಂಸಕರು ಕರ್ಮ ಪ್ರಾಪ್ತಿಗೆ ಈ ತರಹ ಕರ್ಮಗಳನ್ನ ಮಾಡು ಸ್ವರ್ಗ ಪ್ರಾಪ್ತಿಯಾಗತ್ತೆ, ಈ ತರಹದ ಕರ್ಮಗಳನ್ನ ಮಾಡು ನಿನಗೆ ರಾಜ್ಯ ಸಿಗತ್ತೆ ಅಂತನೋ ಅಥವಾ ಐಶ್ವರ್ಯ ಸಿಗತ್ತೆ ಅಂತನೋ, ಈ ತರಹದ ಕರ್ಮದ ಒಂದು ಕರ್ಮಕಾಂಡ ಅಥವಾ ಪೂರ್ವಮೀಮಾಂಸಕರು ಜಾಸ್ತಿ ಆಗಿದ್ದರು. ಇಂತಹ ಒಂದು ಸ್ಥಿತಿಯಲ್ಲಿ ಆ ಕಡೆ ಪೂರ್ವಮೀಮಾಂಸಕರು, ಈ ಕಡೆ ನ್ಯಾಯಕರು, ಈ ಕಡೆ ವೈಶೇಷಿಕರು, ಈ ಕಡೆ ಬೌದ್ಧ ಧರ್ಮ, ಈ ಕಡೆ ತಾಂತ್ರಿಕರು, ಈ ತರಹ ಜನಗಳ ನಂಬಿಕೆ ಡಿವೈಡ್ ಆಗಿಂತ ವಿಚಿತ್ರ ಪರಿಸ್ಥಿತಿ ಇತ್ತು ಇಡೀ ದೇಶದಲ್ಲಿ. ಅಂತಹ ಒಂದು ಸ್ಥಿತಿಯಲ್ಲಿ ಆಚಾರ್ಯ ಶಂಕರರ ಜನನ ಆಯಿತು. ಅವರು ಹುಟ್ಟಿದ್ದು ಕೇರಳದ ಕಾಲಟಿಯಲ್ಲಿ. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಅವರಿಗೆ ಮಕ್ಕಳಿರೋದಿಲ್ಲ. ಶಿವಗುರು ಗುರುಕುಲವನ್ನು ನಡೆಸಿ ಅಲ್ಲಿ ವೇದ ಪಾಠವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಮಕ್ಕಳಿರೋದಿಲ್ಲ. ಅವರು ಈಶ್ವರನ, ಮರ್ತಿದ್ದೀನಿ ದೇವಸ್ಥಾನ, ಕೇರಳದಲ್ಲಿ ಒಂದು ದೇವಸ್ಥಾನ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅನುಷ್ಠಾನ ಮಾಡಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈಶ್ವರನ ಒಂದು ವರ ಅಥವಾ
ಪ್ರಸಾದ ತಮಗಾಗಿದೆ ಅಂತ ಮನವರಿಕೆ ಆದಮೇಲೆ ಇಬ್ಬರೂ ವಾಪಸ್ಸು ಕಾಲಟ್ಟಿಗೆ ಬರ್ತಾರೆ. ಅವರ ಮಗನಾಗಿ ಆಚಾರ್ಯ ಶಂಕರರು ಶಿವನ ಅಂಶ ಸಂಭೂತರೂ, ಶಿವನ ಅವತಾರವೇ ಅಂತ ಹೇಳ್ತಾರೆ. ಆಚಾರ್ಯರು ಜನನವಾದಾಗ ಅವರ ತಾಯಿಯ ತಾಯಿ, ಅವರ ಅಜ್ಜಿ ಹುಟ್ಟಿದ ಮಗುವನ್ನು ನೋಡಿ ಅದರ ಚಿಹ್ನೆಗಳು, ಅದರ ಮಂಗಳಕರವಾದಂತಹ ಶುಭ ಶಕುನ ಎಲ್ಲ ನೋಡಿ ಈ ಮಗುವನ್ನು ಶಂಕರ ಶಂಕರ ಅಂತ ಕರೀತಾರವರು. ತಂದೆ ತಾಯಿ ಸಹ ಆ ದೊಡ್ಡವರು ಹೇಳಿದ್ದ ಮಾತನ್ನೇ ಇಟ್ಕೊಂಡು ಮಗುವಿಗೆ ಶಂಕರ ಅಂತ ಹೆಸರಿಡ್ತಾರೆ. ಅವರ ಬಗ್ಗೆ ಮಾತಾಡೋಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಅಂಥ ಮಹನೀಯರು, ಅಂಥ ಗುರುಗಳ ವಿಷಯ ಹೇಳಬೇಕಾದ್ರೇ ತುಂಬ ಒಂಥರ ರೋಮಾಂಚನ, ಉತ್ಸಾಹ ಎಲ್ಲ ಬರುತ್ತೆ. ಅವರ ಸಾಧನೆ ಅಪಾರ, ಪಾಂಡಿತ್ಯ, ಪ್ರತಿಭೆ ಹೇಳೋಕ್ಕೆ ಅಸಾಧಾರಣ. ಅಂತಹ ಪ್ರತಿಭೆ ಇತ್ತು. ಸಣ್ಣ ವಯಸ್ಸಿಂದನೂ ಹಾಗೆ. ಚಿಕ್ಕ ಹುಡುಗ ಇದ್ದಾಗಲೇ ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಹೇಳ್ತಿದ್ರಂತೆ. ಶಂಕರ ವಿಜಯ ಅಂತ ಎಷ್ಟೋ ಇದೆ. ಒಂದೊಂದು ಶಂಕರ ವಿಜಯದಲ್ಲಿ ಒಂದೊಂದು ರೀತಿಯಾಗಿ ರಿಜಿಸ್ಟರ್ ಆಗಿದೆ ಶಂಕರರ ಜೀವನ ಚರಿತ್ರೆ. ಅವರು ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳೋದು, ತಂದೆಗೆ ಮಗುವನ್ನು ಕೂಡಿಸಿ ಅಕ್ಷರಾಭ್ಯಾಸಕ್ಕೆ ತಂದೆ ಕೂಡಿಸಿ ಬರೆಸ್ತಾರಲ್ಲ ಮೊದಲನೇ ಸತಿ ಅಕ್ಕಿಯ ಮೇಲೆ ಓಂ ಅಂತ, ನನಗೆ ಎಲ್ಲ ಅಕ್ಷರಗಳು ಬರುತ್ತೆ ಅಂತ ತಂದೆಗೆ ಹೇಳ್ತಿದ್ರಂತೆ. ಯಾರು ಹೇಳ್ಕೊಟ್ರು ಮಗು ನಿನಗೆ ಅಂತ ಕೇಳ್ತಿದ್ರಂತೆ ತಂದೆ. ಗೀತೆಯನ್ನು ಎಲ್ಲ 700 ಶ್ಲೋಕಗಳು, ಅಸಾಧಾರಣ ಬುದ್ಧಿ. ಎಷ್ಟೋ ಸತಿ ನಾನು ಎಷ್ಟೋ ಪ್ರವಚನಗಳಲ್ಲಿ ಕೇಳಿದ್ದೀನಿ, ದ ಜೀನಿಯಸ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಈಸ್ ಶಂಕರ ಅಂತ. ದ ಮೋಸ್ಟ್ ಜೀನಿಯಸ್ ಎವರ್ ಪ್ರೊಡ್ಯೂಸ್ಡ್ ಈಸ್ ಶಂಕರ. ಮಂಡನ ಮಿಶ್ರ ಮತ್ತು ಶಂಕರರ ಡಿಬೇಟ್ ಅಂತೂ ಎಷ್ಟೋ ವರ್ಷಗಳು, 1200 ವರ್ಷದ ಹಿಂದೆ ಶಂಕರರಿದ್ದು. ಇವತ್ತಿಗೂ ಅಂತಹ ವಂಡರ್ಫುಲ್ ಡಿಬೇಟ್ ಇಲ್ಲ ಅಂತಾರೆ. ಅವರ ಪ್ರತಿಭೆ, ಅವರ ಜ್ಞಾನ, ಅವರ ಭಕ್ತಿ ಯಾರೂ ಇಲ್ಲ ಅವರ ಮುಂದೆ. ಒಂದೇ ಶ್ಲೋಕದಲ್ಲಿ ಆಚಾರ್ಯ ಶಂಕರರನ್ನು, ಅವರ ಜೀವನವನ್ನು, ಅವರ ಮಹಾತ್ಮೆಯನ್ನು ಹೇಳೋದಾದರೆ, ಅಷ್ಟವರ್ಷೇ ಚತುರ್ವೇದಿ, 8 ವರ್ಷಕ್ಕೆ 4 ವೇದಗಳನ್ನ ಕಲ್ತಿದ್ರಂತೆ. ದ್ವಾದಶೇ ಸರ್ವಶಾಸ್ತ್ರವಿತ್, 12 ವರ್ಷಕ್ಕೆ ಸರ್ವಶಾಸ್ತ್ರವನ್ನು ಓದಿ ಮುಗಿಸಿ ಚೆನ್ನಾಗಿ ಅದನ್ನು ತಿಳಿದಿದ್ದರು. ಷೋಡಶೇ ಕೃತವಾನ್ ಭಾಷ್ಯಂ, 16 ವರ್ಷಗಳಿಗೆ ಭಾಷ್ಯವನ್ನು ಬರೆದು ಮುಗಿಸಿದ್ರು. ಬದುಕಿದ್ದು 32 ವರ್ಷ. ದ್ವಾತ್ರಿಂಶೇ ಮುನಿರಪ್ಯಕಾತ್, 32 ವರ್ಷಕ್ಕೆ ಶ್ರೇಷ್ಠವಾದ ಮುನಿ. 8 ವರ್ಷಕ್ಕೆ ಚತುರ್ವೇದಿ, 12 ವರ್ಷಕ್ಕೆ ಸರ್ವಶಾಸ್ತ್ರ ಪಂಡಿತ, 16 ವರ್ಷಕ್ಕೆ ಎಲ್ಲ ಭಾಷ್ಯ, 32 ವರ್ಷಕ್ಕೆ ಶ್ರೇಷ್ಠ ಮುನಿ. ಶಂಕರರು ಸಣ್ಣ 3-4 ವರ್ಷ ಇದ್ದಾಗೆ ಅವರ ತಂದೆಯ ನಿಧನ ಆಗುತ್ತೆ. ಆಗ ಅಜ್ಜಿಯ ತೊಡೆ ಮೇಲೆ ಕೂತು ಕೇಳ್ತಾರಂತೆ, ಎಲ್ಲಿ ಹೋದರು ಅಪ್ಪ? ದೇವ್ರ ಹತ್ರ ಹೋದ್ರಪ್ಪ ಅಂತ ಅಜ್ಜಿ ಚಿಕ್ಕ ಮಗುಗೆ ಹೇಳಿದ್ರೆ, ಹೋಗೋದಾಗಿದ್ದರೆ ಈಗ ಬಂದಿದ್ಯಾಕೆ, ಬರೋದು ಯಾಕೆ, ಹೋಗೋದು ಯಾಕೆ, ಎಲ್ಲಿಂದ ಬಂದ್ವಿ, ಎಲ್ಲಿಂದ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ? ಮಗುವಿನ ಪ್ರಶ್ನೆಗೆ ಅಜ್ಜಿಗೆ ಉತ್ತರ ಕೊಡೋಕ್ಕಾಗಲ್ಲ. ತಾಯಿಗೆ ಹೇಳ್ತಾಳಂತೆ, ಇವನಿಗೆ ನೀನು ಬೇಗ ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸು ಅಂತ. ಅವರದೇ ಗುರುಕುಲ ಇದ್ದರೂ ಅಲ್ಲಿ ಕಲ್ತ್ರೆ ಇದಾಗಲ್ಲ ಅಂತ ಬೇರೆ ಕಡೆ ಗುರುಕುಲಕ್ಕೆ ಕಳಿಸ್ತಾರೆ. ಅಲ್ಲಿ ಗುರುಗಳಿಗೆ ಅವ್ರ ತಾಯಿಗೆ ಹೇಳ್ತಾರಂತೆ, ತಾಯಿಗೆ ಪಾಪ ಗಂಡ ಇಲ್ಲ, ಇರೋದು ಒಂದು ಮಗುವೇ ಆಶ್ರಯ, ಅವನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂತ
ಕೇಳಿದ್ರೆ ಗುರುಗಳು ಹೇಳ್ತಾರಂತೆ, ನನಗೇನು ಗೊತ್ತಿದೆಯೋ 1 ವರ್ಷದಲ್ಲೇ ಎಲ್ಲ ಕಲ್ತ್ಬಿಟ್ಟಿದ್ದಾನೆ, ಇನ್ನೂ ಮುಂದೆ ಹೇಳ್ಕೊಡಿ ಅಂತಾನೆ. ಇವನಿಗೆ ಹೇಳ್ಕೊಡ್ಬೇಕಾದ್ರೆ ನಾನು ಮುಂದೆ ಇನ್ನೇನಾದ್ರು ಓದಿ ತಿಳ್ಕೋಬೇಕು ಅಂತ ಹೇಳ್ತಿದ್ರಂತೆ ಗುರುಗಳು. ಆ ಗುರುಕುಲದಲ್ಲಿ ಅವರು ಭಿಕ್ಷಾಟನೆ ಮಾಡೋಕ್ಕೆ ಹೋದಾಗ ಕೆಲವು ಘಟನೆಗಳು ಭಾಳ ಮನಸ್ಸಿಗೆ ನಾಟುವಂತಹ, ಮನಸ್ಸಿಗೆ ಒಂಥರ ಹೃದಯ ಸ್ಪರ್ಶಿ ಘಟನೆಗಳು ನಡೆಯುತ್ತೆ. ಗುರುಗಳು ಹೇಳಿರ್ತಾರೆ, 3 ಮನೆ ಮಧುಕರ ವೃತ್ತಿ ಅಂತಾರೆ ಅದಕ್ಕೆ. ಹೋಗಿ ಮನೆ ಮುಂದೆ ಕೇಳೋದು. ಇವರು ಗುರುವಿನ ಆಜ್ಞೆ ಪಡ್ಕೊಂಡು ಸಣ್ಣ ಹುಡುಗ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾ ಇರ್ತಾರೆ. ಸಣ್ಣ ಹುಡುಗ ಒಂದು ದಿನ ಒಬ್ಬ ಬಡವಳಾದ ಶೂದ್ರಳ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಮಗು, ನಿನಗೆ ಕೊಡಬೇಕು ಅಂತೇನೋ ನನಗೆ ತುಂಬ ಆಸೆ, ಆದರೆ ನೀನು ನಮ್ಮ ಮನೆಯಿಂದ ತಗೋಬಾರ್ದು. ಯಾಕೆ ತಗೋಬಾರ್ದು? ನೀವು ಮಣ್ಣಲ್ಲಿ ಭೂಮಿಯಲ್ಲಿ ಕೃಷಿ ಮಾಡಿ ಧಾನ್ಯವನ್ನು ಬೆಳೆದಿದೆಯಾ ಅಲ್ವಾ, ಯಾಕೆ ನಿನ್ನ ಹತ್ರ ಇಸ್ಕೋಬಾರ್ದು? ಕೊಡು, ನಾನು ತಗೋತೀನಿ ಅಂತ ಹೇಳ್ತಾನಂತೆ. ಆಗ ಆ ಮುದುಕಿ ಶಂಕರನಿಗೆ ಪ್ರೀತಿಯಿಂದ ಧಾನ್ಯವನ್ನು ಅವನ ಜೋಳಿಗೆಗೆ ಹಾಕಿ ಹೇಳ್ತಾಳಂತೆ, ಮಗು, ನೀನು ಪರಮ ವೈರಾಗ್ಯಶಾಲಿಯಾಗು, ಜ್ಞಾನಿಯಾಗು, ಲೋಕಕ್ಕೆ ಎಲ್ಲರಿಗೂ ಹಿತ ಮಾಡುವಂತಹ, ಎಲ್ಲರಿಗೂ ಒಳಿತನ್ನು ಮಾಡುವಂತಹ ಗುರು ಆಗು ಅಂತ ಆಶೀರ್ವಾದ ಮಾಡ್ತಾಳಂತೆ. ಅದನ್ನೇ ಮನಸ್ಸಲ್ಲಿ ಅಷ್ಟು ಚಿಕ್ಕ ಹುಡುಗನ ಅಪ್ಪಿಸ್ಕೊಂಬರ್ತಾನಂತೆ. ಜ್ಞಾನಿಯಾಗು, ವೈರಾಗಿಯಾಗು, ಆಗ್ತೀನಿ ನಾನು. ಮುಂದೆ ಎಲ್ಲರಿಗೂ ಗೊತ್ತೇ ಇದೆ ಕನಕದಾರ ಸ್ತೋತ್ರ. ತುಂಬ ಬಡವರ ಮನೆ ಮುಂದೆ ಹೋಗಿ ಭಿಕ್ಷೆ ಕೇಳ್ತಾರೆ. ಅವರ ಮನೆಯಲ್ಲಿ ಏನೂ ಇರೋದಿಲ್ಲ ಕೊಡೋದಕ್ಕೆ. ಒಣಗಿದ ನಲ್ಲಿಕಾಯಿನ ತಂದು ತುಂಬ ಸಂಕೋಚದಿಂದ ಹಾಕಿದಾಗ ಅಲ್ಲೇ ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಹೇಳಿದ್ರು. ಇವತ್ತು ಕೇರಳದಲ್ಲಿ ಆ ಮನೆ ಇದೆ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿಯನ್ನು ಕುರಿತು ಮಾಡಿದಂತಹ ಸ್ತೋತ್ರ. ಅವರ ಮನೆಯಲ್ಲಿ ಚಿನ್ನದ ನಲ್ಲಿಕಾಯಿಗಳ ಮಳೆ ಆಯಿತು ಅಂತ ಹೇಳ್ತಾರೆ. ವಾಪಸ್ ಬರ್ತಾರೆ, ತಾಯಿಯ ಜೊತೆ ಇರ್ತಾರೆ. ಸದಾ ಜ್ಞಾನದ ಚಿಂತನೆ. ತಂದೆಯ ಗುರುಕುಲವನ್ನು ಅಷ್ಟು ದೊಡ್ಡ 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 ವಿದ್ಯಾರ್ಥಿಗಳಿರ್ತಾರೆ, ಇವರು ನಡೆಸ್ತಾ ಇರ್ತಾರೆ. ಚಿಕ್ಕ ಹುಡುಗ, 6-7 ವರ್ಷದ ಹುಡುಗ. ಎಷ್ಟೋ ಜನ ಇವರಿಗಿಂತ ದೊಡ್ಡವರು ಶಿಷ್ಯಂದರು. ಮನಸ್ಸಿನಲ್ಲಿ ಸದಾ ಸನ್ಯಾಸದ ಚಿಂತನೆ, ಗುರುಗಳನ್ನು ನೋಡಬೇಕು ಅಂತ. ಕೊನೆಗೆ ನಮಗೆಲ್ಲ ಅದು ಗೊತ್ತಿದೆ, ತಾಯಿಯಿಂದ ಸನ್ಯಾಸಕ್ಕೆ ಅಪೇಕ್ಷೆ ಪಡ್ತಾರೆ. ತಾಯಿ ಕೊಡೋದಿಲ್ಲ. ಪೂರ್ಣಾ ನದಿ ಅಲ್ಲಿ ನನಗೆ ಕಾಲಿಗೆ ಮೊಸಳೆ ಕಚ್ಚಿ ಹಿಡಿದಿದೆ, ನೀನು ನನಗೆ ಸನ್ಯಾಸಕ್ಕೆ ಅಪ್ಪಣೆ ಕೊಡು ಅಂತ ತಾಯಿಯನ್ನು ಕೇಳಿ, ತಾಯಿ ಒಪ್ಪಿಗೆ ಕೊಟ್ಟ ಮೇಲೆ ಅಲ್ಲಿಂದ ಹೊರಡ್ತಾರೆ. ಅವರ ಜೊತೆಗೆ ತಾಯಿ ಒಂದು 3-4 ಜನ ಶಿಷ್ಯರನ್ನು ಕಳಿಸ್ತಾಳಂತು. ಅವಾಗೆಲ್ಲ ನಡೆದು ಹೋಗಬೇಕು ಕಾಡಲ್ಲಿ. ನರ್ಮದಾ ನದಿ ತೀರದಲ್ಲಿ ಅವರ ಗುರುಗಳು ಗೋವಿಂದ ಭಗವತ್ಪಾದರು ಇರ್ತಾರೆ. ಅವರ ಶಿಷ್ಯರಾಗಬೇಕು ಅಂತ ಹೊರಡ್ತಾರೆ. ಅವರ ತಾಯಿ ಒಂದು 4 ಜನ ಇವರಿಗಿಂತ ದೊಡ್ಡವರಾದಂತಹ ಅವರ ಶಿಷ್ಯರ ಜೊತೆ ಅವ್ರನ್ನ ಕಾಡು ದಾರಿಯಲ್ಲಿ ನಡೆದು ಹೋಗ್ತಾರೆ. ಗುರುವಿನ ದರ್ಶನ ಮಾಡ್ತಾರೆ. ಗುರುಗಳು ಇವರಿಗೆ ಮೊದಲನೆಯ ಒಂದು ಶಿಷ್ಯನಾಗಿ ಸ್ವೀಕರಿಸಿದ ಮೇಲೆ ಮೊದಲನೇದಾಗಿ ಇವರಿಗೆ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆಯೋದಕ್ಕೆ ಹೇಳ್ತಾರೆ. ಆಚಾರ್ಯರು ಬರೆದಂಥ ಮೊದಲ ಭಾಷ್ಯ ಅದು ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ ಬರೆದಂತಹ ಭಾಷ್ಯ. ಅಲ್ಲಿಂದ ಗುರುಗಳ ಆಜ್ಞೆಯಂತೆ ಅವರ ಹತ್ರ ಇದ್ದು 2-3 ವರ್ಷ ಅಷ್ಟು ಮೇಧಾವಿ, ಬುದ್ಧಿವಂತ, ಪ್ರತಿಭಾವಂತ ಗುರುಗಳು ತುಂಬ ಪ್ರೀತಿಯಿಂದ ತಮಗೆ ತಿಳಿದಂತಹ ಎಲ್ಲ ವೇದಾಂತದ ವಿಷಯವನ್ನು ಶಿಷ್ಯನಿಗೆ ತಿಳಿಸ್ಕೊಡ್ತಾರೆ. ಅಲ್ಲಿಂದ ಗುರುವಿನ ಆಜ್ಞೆಯಂತೆ ಕಾಶಿಗೆ ಹೋಗ್ತಾರೆ. ಅಲ್ಲಿಂದ ಮುಂದೆ ಬದರಿಗೆ ಹೋಗ್ತಾರೆ. ಬದರಿಯಲ್ಲಿ ಅಲ್ಲೇ ನಡೆಯುವಂತಹ ತುಂಬ ಮುಖ್ಯವಾದಂತಹ ಘಟನೆ ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಉಪನಿಷತ್ತು. ಇದಕ್ಕೆ 3ಕ್ಕೆ
ಭಾಷ್ಯವನ್ನು ಬರೀತಾರೆ. ಮೊದಲ ಬಾರಿಗೆ ಅವರು ಭಾಷ್ಯವನ್ನು ಬರಿತಾ ಇದ್ದಾಗ ಅವರ 4 ಜನ ಶಿಷ್ಯಂದರು, ಈಗಿನ ಹಾಗೆ ಪೆನ್ನು ಬುಕ್ಕೆಲ್ಲ ಇರಲಿಲ್ಲ, ತಾಳೆಗರಿಯ ಮೇಲೆ ಬರ್ಕೋಬೇಕು ಗುರುಗಳು ಹೇಳೋದನ್ನು. ಶಿಷ್ಯಂದರು ಬರ್ಕೋತಾ ಇರಬೇಕಾದ್ರೆ ಅವರ ಮುಖದಲ್ಲಿ ಒಂದು ಸಣ್ಣ ಗೆರೆ ಬಂದರೂ ಸಾಕು, ಆಚಾರ್ಯರು ಅಲ್ಲಿ ನಿಲ್ಲಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರಂತೆ. ಅಂದರೆ ಗುರುವಿನ ಅವತಾರವೇ. ಶಿವನ ಎಲ್ಲ ಅವತಾರಗಳು ಅಷ್ಟೇ. ಗುರು ದಕ್ಷಿಣಾಮೂರ್ತಿ ಒಂದೊಂದು ಮಾಡ್ತಾ ಇದ್ದಾಗೂ ಜನಸಂಖ್ಯೆ, ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ರು, ಆ ಬದರಿಕೆಯಲ್ಲಿ ವ್ಯಾಸ ಗುಹೆಯಲ್ಲಿ ಇರ್ತಾರಂಥವ್ರು. ಜನಗಳ ದಿನದಿಂದ ದಿನಕ್ಕೆ ಪ್ರಚಾರ ಪಡೆದು ಅವರು ಭಾಷ್ಯ ಬರೀತಾದ ಎಷ್ಟೋ ಜನ ಬಂದು ಆಚೆ ಕೂತಿರೋರಂತೆ ನೋಡ್ತಾ. ಅಲ್ಲಿಯ ರಾಜನೂ ಬಂದು ಕೂತ್ಕೊಳ್ಳೋರಂತೆ. ಹೀಗೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರಿತಾ ಇರ್ತಾರೆ ಆಚಾರ್ಯರು. ಒಬ್ಬ ಮುದುಕ ಬಂದು 15 ದಿನ ಅಲ್ಲಿ ಕೂತು ಇವ್ರು ಬರೆಯೋ ಭಾಷ್ಯವನ್ನು ತುಂಬ ಗಮನವಿಟ್ಟು ಕೇಳ್ತಾ ಇರ್ತಾನೆ. ಒಂದು ದಿನ ಎದ್ದು ಬಂದು ಶಂಕರರನ್ನು ತಬ್ಕೊಂಡ್ಬಿಡ್ತಾನೆ. ಯೂಶಲಿ ಸನ್ಯಾಸಿಗಳನ್ನ ಹಾಗೆ ಯಾರು ಮುಟ್ಟಿ ಹಾಗೆ ಇದು ಮಾಡೋದಿಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಸ್ವಲ್ಪ. ಯಾರು ಅಂತ ನೋಡ್ತಾರೆ. ನನ್ನ ಮಗ ಶುಕನ ಹಾಗೆ ಇದೆಯಲ್ಲಪ್ಪ ಅಂತ ಹೇಳ್ತಾರೆ. ಅಂದರೆ ವ್ಯಾಸರು ಬಂದಿರ್ತಾರೆ. ಅವರ ಬ್ರಹ್ಮಸೂತ್ರಕ್ಕೆ ಎಂತಹ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಭಾಷ್ಯವನ್ನು ಬರೆದಿರ್ತಾರೆ. ಅವರನ್ನು ಆಶೀರ್ವಾದ ಮಾಡಿ ವೇದವ್ಯಾಸರೇ ಆಶೀರ್ವಾದ ಮಾಡ್ತಾರೆ. ಪ್ರೊಫೆಸರ್ JN ಮೊಹಂತಿ ಅಂತ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಫಿಲಾಸಫಿಲಿ ಎಕ್ಸ್ಪರ್ಟ್ ಅಂತೆ. ಅವರು ಹೇಳ್ತಾರೆ, ಆಚಾರ್ಯರು ಬರೆದಂತಹ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮೊದಲಾದಂತಹ ಅಧ್ಯಾಸ ಭಾಷ್ಯ ಇದೆಯಲ್ಲ, ಅದು ಮೋಸ್ಟ್ ಪರ್ಫೆಕ್ಟ್. ಇವತ್ತರೆಗೂ ಅಂತಹ ಭಾಷ್ಯವನ್ನೇ ನೋಡಿಲ್ಲ ಅಂತ. ಭಾಷ್ಯ ಅಂದರೆ ಈಗ ಭಗವದ್ಗೀತೆಯ ಒಂದು ಶ್ಲೋಕ, ಅದಕ್ಕೆ ಅರ್ಥ ಅಥವಾ ಟಿಪ್ಪಣಿ ಬರೆಯೋದು. ಎಷ್ಟೋ ಸಂಸ್ಥೆಗಳು ಆಚಾರ್ಯ ಶಂಕರರ ಭಗವದ್ಗೀತೆಯ ಭಾಷ್ಯವನ್ನೇ ಆಧರಿಸಿ ಅಲ್ಲ ಅರ್ಥವನ್ನು ಹೇಳೋದು. ಮತ್ತು ಶಂಕರರ ಸಂಸ್ಕೃತ ಬಹಳ ಸುಲಭ ಮತ್ತು ಸರಳ. ಒಂದು 8th 9th ಓದ್ತಾ ಇರೋ ಒಂದು ಸಂಸ್ಕೃತ ಓದೋ ಹುಡುಗನಿಗೆ ಸಹ ಅರ್ಥ ಆಗುತ್ತೆ. ತುಂಬ ಸರಳ. ಯಾವಾಗಲೂ ಯಾರಿಗೆ ಚೆನ್ನಾಗಿ ವಿಷಯ ಗೊತ್ತಿರುತ್ತೋ ಅವರು ತುಂಬ ಸರಳ ಮಾಡಿ ಹೇಳ್ಬೋದು ವಿಷಯವನ್ನು. ಸರಿಯಾಗಿ ಗೊತ್ತಿಲ್ಲದಿರೋರಿಗೆ ಕನ್ಫ್ಯೂಸ್ ಆಗುತ್ತೆ. ಆಚಾರ್ಯರ ಜ್ಞಾನ ಅಷ್ಟು ಆಳವಾಗಿರೋದ್ರಿಂದ ಬಹಳ ಸುಲಭವಾಗಿ ಸರಳವಾಗಿ ಬರಿತಾ ಇದ್ರು. ಎಂತಹವರು ಸಹ ಓದ್ಬೋದು. ಅಷ್ಟೇ ಅಲ್ಲ, ಅವರು ಭಾಷ್ಯವನ್ನು ಬರಿತಾ ಇರಬೇಕಾದ್ರೆ ಜ್ಞಾನ ಮಾರ್ಗ, ಜ್ಞಾನಿ, ಉಪನಿಷತ್ತಾಗಲಿ, ಭಗವದ್ಗೀತೆ ಆಗಲಿ, ಬ್ರಹ್ಮಸೂತ್ರ ಆಗಲಿ, ಅದೇ ಸ್ತುತಿಗಳನ್ನ ಬರೆದಿದ್ದಾರೆ. ಸೌಂದರ್ಯ ಲಹರಿ, ಅಚ್ಯುತಾಷ್ಟಕ, ಗೋವಿಂದಾಷ್ಟಕ, ಶಿವಾನಂದ ಲಹರಿ, ಕೌಂಟ್ಲೆಸ್. ಆ ಸ್ತುತಿಗಳು ಬರಿಬೇಕಾದ್ರೆ ಕಂಪ್ಲೀಟ್ ಭಕ್ತಿ. ಭಾಷ್ಯ ಬರಿಬೇಕಾದ್ರೆ ಜ್ಞಾನ ಮತ್ತು ಭಕ್ತಿಯ ಕಂಪ್ಲೀಟ್ ಬ್ಲೆಂಡ್, ಪರ್ಫೆಕ್ಟ್ ಬ್ಲೆಂಡ್. ಆ ರೀತಿಯಾದಂತಹ ಒಂದು ಒಳ್ಳೆಯ ಕವಿ, ಪೊಯೆಟ್ ಎಷ್ಟು ರಿದಮೆಟಿಕ್ ಆಗಿರ್ತಿತ್ತು ಅಂದರೆ ಅದು ಓದೋದು ಸುಲಭ, ಹೇಳೋದು ಸುಲಭ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರೇ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲ ಆಚಾರ್ಯರ ರಚನೆ. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅವರ ಆಯುಸ್ಸು ತುಂಬ ಕಮ್ಮಿ, 32 ವರ್ಷ ಇದ್ದಿತ್ತು. ಆದರೆ ಅವರ 32 ವರ್ಷವು ಅವರ ಗುರಿಯ ಕಡೆಗೆ
ಯಾವುದು ಏನು ಮಾಡಬೇಕು ಅಂತ ಸಂಕಲ್ಪ ಆಗಿ ಅವತಾರ ಆಗಿದೆಯೋ ಒಂದು ನಿಮಿಷವೂ ವ್ಯರ್ಥವನ್ನು ಮಾಡದೆ ತಮ್ಮ ಗುರಿಯ ಕಡೆ ನಡೆದರು. ಅವರು ಅಷ್ಟು ಮಾಡಿದ ಸಾಧನೆಗೆ ಆ ಗ್ರಂಥಗಳನ್ನ ಓದಿ ನಾವು ಏನೂ ಮಾಡಬೇಕಾಗಿಲ್ಲ. ಅವರು ಬರೆದಂಥ ಗ್ರಂಥಗಳನ್ನ ಓದಿ ಅನುಸಂಧಾನ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಅವರಿಗೆ ತೋರಿಸುವಂತಹ ತುಂಬ ಶ್ರೇಷ್ಠವಾದ ಒಂದು ಕೃತಜ್ಞತೆ, ಗ್ರೇಟೆಸ್ಟ್ ಗ್ರ್ಯಾಟಿಟ್ಯೂಡ್. ಅಷ್ಟು ನಾವು ಮಾಡಬೇಕಲ್ವ. ಅವರ ಇಡೀ ಜೀವನ ಜ್ಞಾನ ಪ್ರಚಾರ, ಅದೇ ಅವರ ಮುಖ್ಯ ಗುರಿ. ಶಂಕರರಿಂದ 4 ಧರ್ಮಪೀಠಗಳ ಸ್ಥಾಪನೆ. ಉತ್ತರದಲ್ಲಿ ಬದರಿಯಲ್ಲಿ, ಪೂರ್ವದಲ್ಲಿ ಪುರಿ, ಜಗನ್ನಾಥ್ ರಥಯಾತ್ರೆ ಆಗತ್ತಲ್ಲ ಪುರಿ ಅದು, ಈ ಕಡೆ ದ್ವಾರಕ, ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಶೃಂಗೇರಿ. ಈ 4 ಧರ್ಮಪೀಠಗಳನ್ನು ಆಚಾರ್ಯರು ಇಡೀ ದೇಶದಲ್ಲಿ, ನಾನು ಹೇಳಿದ್ನಲ್ಲ ಮೊದಲು ವಿಧ ನಮ್ಮ ನಂಬಿಕೆಗಳು ಡಿವೈಡ್ ಆಗಿತ್ತು ಅಂತ, ಇಡೀ ದೇಶವನ್ನು ಸನಾತನ ಧರ್ಮವನ್ನು ಒಗ್ಗೂಡಿಸೋಕ್ಕೋಸ್ಕರ 4 ಕಡೆ ಧರ್ಮದ ಪೀಠಗಳನ್ನು, ಅದರ ಮೂಲಕ ಧರ್ಮದ ಪ್ರಚಾರ ಮಾಡಿ ಸನಾತನ ಧರ್ಮ, ವೈದಿಕ ಧರ್ಮವನ್ನು ಎತ್ತಿ ಹಿಡಿದ್ರು. ಇವತ್ತು ನಾವೇನಾದರೂ ಓದ್ತಾ ಇದ್ದರೆ ಅವರೇ ಕಾರಣ. ದಶನಾಮಿ ಸನ್ಯಾಸಿ ಸಂಪ್ರದಾಯ ಅದು ಅವರಿಂದಲೇ. ಅಂದರೆ ಸನ್ಯಾಸಿಗಳ ಹೆಸರು ಮುಂದೆ ಒಂದು, ಈಗ ಭಾರತಿ, ಆನಂದ, ಗಿರಿ, ತೀರ್ಥ, ಅವರ ಕೊಡುಗೆ ಆಧ್ಯಾತ್ಮಕ್ಕೆ ಹೇಳಕ್ಕೆ ಆಗಲ್ಲ. ಕುಂಭಮೇಳವನ್ನು ಅವರೇ ಶುರು ಮಾಡಿದ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಸಮಯದಲ್ಲಿ ಎಲ್ಲ ಇಡೀ 4 ಪೀಠಗಳಿಂದ ಯಾರ್ಯಾರು ಕಲಿತಾ ಇದ್ದಾರೋ ಆ ಎಲ್ಲ ಸನ್ಯಾಸಿಗಳು ಅಲ್ಲಿ ಬಂದು 1 ವರ್ಷಕ್ಕೆ 12 ವರ್ಷಕ್ಕೆ ಒಂದು ಸತಿ ಸೇರಿ ಅಲ್ಲಿ ಧರ್ಮದ ಆಧ್ಯಾತ್ಮದ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಲಿ, ಧರ್ಮವನ್ನು ಹೇಗೆ ಪ್ರಚಾರ ಮಾಡಬೇಕು ಅಂತ ಮುಂದೆ ಜನ ಎಲ್ಲ ಒಂದು ರೂಪುರೇಷೆ ಮಾಡಿಕೊಳ್ಳಿ ಅನ್ನೋಕ್ಕೋಸ್ಕರ ಮಾಡಿದ್ರು ಅಂತ. 4 ಪೀಠಗಳಲ್ಲಿ 4 ವೇದಗಳ ಮಹಾವಾಕ್ಯಗಳು. ನಮ್ಮ ಶೃಂಗೇರಿಯ ಶಾರದಾ ಪೀಠಕ್ಕೆ ಯಜುರ್ವೇದದ ಅಹಂ ಬ್ರಹ್ಮಾಸ್ಮಿ, ಪೂರ್ವದಲ್ಲಿರ್ತಕ್ಕಂತಹ ಪುರಿಯಲ್ಲಿ ಋಗ್ವೇದದ ಪ್ರಜ್ಞಾನಂ ಬ್ರಹ್ಮ, ಪಶ್ಚಿಮದ ದ್ವಾರಕೆಗೆ ಸಾಮವೇದದ ತತ್ವಮಸಿ ಮಹಾವಾಕ್ಯ, ಬದರಿಯ ಅಲ್ಲಿ ಉತ್ತರದಲ್ಲಿರ್ತಕ್ಕಂಥ ಬದರಿಯಲ್ಲಿ ಅಥರ್ವಣ ವೇದದ ಅಯಮಾತ್ಮ ಬ್ರಹ್ಮ. ನೋಡಿ ಬೇಕಾದ್ರೆ ಶೃಂಗೇರಿಯಲ್ಲಿ ಹಾಕಿರ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ, ಶಾರದಾ ದೇವಸ್ಥಾನದಲ್ಲಿ ಹಾಕಿದ್ದಾರೆ. ಶಂಕರರು ಈ ಒಂದು ಇಡೀ ದೇಶವನ್ನು ಕಾಲು ನಡಿಗೆಯಲ್ಲೇ ಸುತ್ತಾ ಇದ್ದರು. ಎಲ್ಲ ಬೇರೆ ತಪ್ಪು ತಿಳುವಳಿಕೆ ಇದ್ದಂತಹ ಸಮಾಜದಲ್ಲಿ ಎಲ್ಲರ ಜೊತೆ ವೇದಾಂತವನ್ನು, ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿ, ಚರ್ಚೆಗೆ ಅದು ಅವಶ್ಯಕತೆ ಇದ್ದರೆ ಚರ್ಚೆಯನ್ನು ಮಾಡಿ, ಅದ್ವೈತ ಧರ್ಮವನ್ನು, ಮೇನಾಗಿ ವೈದಿಕ ಧರ್ಮವನ್ನು, ಅದ್ವೈತ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿದ್ರು. ಅವರು ಬರೆದಂತಹ ಅನೇಕ ಗ್ರಂಥಗಳಲ್ಲಿ ಇಂದು ನಾವು ಭಜಗೋವಿಂದಮ್ಮನ ಚರ್ಚೆ ಮಾಡೋಕ್ಕೆ ತಗೊಂಡಿದ್ದೀವಿ. ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನಗಳಿಗೆ ಅಳವಡಿಸ್ಕೊಂಡು ಇದನ್ನು ಮುಂದಿನ ಪೀಳಿಗೆಗೆ ನಾವು ಈ ಜ್ಞಾನವನ್ನು ಕೊಡಬೇಕು. ಅದು ನಮ್ಮ ಜವಾಬ್ದಾರಿ. ಇದು ನಾವು ಆಚಾರ್ಯರಿಗೆ ತೋರಿಸ್ತಕ್ಕಂತಹ ನಮ್ಮ ಕೃತಜ್ಞತೆ. ಮತ್ತು ಅದ್ವೈತ ತತ್ವದ ಪ್ರತಿಪಾದಕರು ಅಂದರೆ ಅವರು ಹೊಸದಾಗಿ ಏನು ಸ್ಟಾರ್ಟ್ ಮಾಡಿಲ್ಲ. ವೇದ ಉಪನಿಷತ್ತುಗಳಲ್ಲಿ ಏನು ಹೇಳಿದೆ ಅದನ್ನು ಹೇಳಿದ್ರು. ವೇದ ಪ್ರಮಾಣ ಅಂತ ಹೇಳಿದ್ರು. ಒಂದು ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯತ್ ಉಕ್ತೈ ಗ್ರಂಥಕೋಟಿಭಿಃ. ಅರ್ಧ ಶ್ಲೋಕದಲ್ಲಿ ಕೋಟಿ ಗ್ರಂಥಗಳು ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ಹೇಳಿದ್ರು.
ಏನು? ಬ್ರಹ್ಮಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮವಸ್ತು ಪರಮಾತ್ಮ ಅದೊಂದೇ ಸತ್ಯ. ಜಗನ್ಮಿಥ್ಯ ಅಂದರೆ ಜಗತ್ತು ಪರಮಾತ್ಮನನ್ನು ಆಶ್ರಯಿಸಿದೆ. ಸ್ವತಂತ್ರವಾಗಿಲ್ಲ ಜಗತ್ತು. ಎಚ್ಚರದ ಸ್ಥಿತಿಯಲ್ಲಿ ಮಾತ್ರ ಕಾಣ್ತಕ್ಕಂತಹ ಜಗತ್ತು ನಿದ್ದೆ ಮತ್ತು ಕನಸಿನಲ್ಲಿ ಇಲ್ಲದೇ ಇರೋದ್ರಿಂದ ಅದನ್ನು ಮಿಥ್ಯ ಅಂತ ಹೇಳಿದ್ರು. ಎಚ್ಚರದಲ್ಲಿ ಕಾಣುತ್ತೆ, ಇನ್ನು 2 ಅವಸ್ಥೆಗಳಲ್ಲಿ ಇಲ್ಲದೇ ಇರೋದ್ರಿಂದ ಅದನ್ನು ಮಿಥ್ಯ ಅಂತ ಹೇಳಿದ್ರು. ಮತ್ತು ಜೀವೋ ಬ್ರಹ್ಮೈವ ನಾಪರಃ. ನಿಜ ಸ್ವರೂಪದಲ್ಲಿ ಬ್ರಹ್ಮ ಸಚ್ಚಿದಾನಂದ, ಆತ್ಮನಾದ ನಾನು ನಿಜ ಸ್ವರೂಪದಲ್ಲಿ ಸಚ್ಚಿದಾನಂದ. ಕೋಟಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯತ್ ಉಕ್ತೈ ಗ್ರಂಥ ಕೋಟಿವಿಹಿ. ಕೋಟಿ ಗ್ರಂಥಗಳು ಹೇಳೋದನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ತುಂಬ ಸಂಕ್ಷಿಪ್ತವಾಗಿ ಆಚಾರ್ಯರ ಒಂದು ಜೀವನದ ಇದನ್ನು ನೋಡಿದ್ವಿ. ಮುಂದೆ ಅವರು ಕಾಶ್ಮೀರಕ್ಕೆ ಹೋಗ್ತಾರೆ, ಅಲ್ಲಿ ಸರ್ವಜ್ಞ ಪೀಠವನ್ನು ಇರ್ತಾರೆ. ಅಲ್ಲಿಂದ ಬಂದು ಕೇದಾರಕ್ಕೆ ಹೋಗ್ತಾರೆ, ಬದ್ರಿಯಲ್ಲಿ ಬರ್ತಾರೆ, ಮತ್ತೆ ಕೇದಾರಕ್ಕೆ ಹೋಗ್ತಾರೆ. ಅಲ್ಲಿಂದ ಅವರ ಅವತಾರವನ್ನು ಮುಗಿಸ್ತಾರೆ ಅನ್ನೋದನ್ನು ನಾವು ತಿಳ್ಕೊತೀವಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಜೀವನ ಚರಿತ್ರೆ. ಯಾಕೆಂದರೆ ಆಚಾರ್ಯರ ಶಂಕರ ವಿಜಯ ತುಂಬ ಇದೆ, ಮಾಧವಿ ವಿಜಯ ಅಂತ ಒಂದಿದೆ. ನಾನು ನಮ್ಮ ಗುರುಗಳಿಂದ ಎಷ್ಟು ತಿಳಿದಿದ್ದೇನೋ ನನಗೆ ತಿಳಿದಷ್ಟು ಹೇಳಿದ್ದೀನಿ. ಸೊ ಆಚಾರ್ಯರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ. ಅಂತಹ ಮಹಾನ್ ಚಿಂತಕರು, ಆಧ್ಯಾತ್ಮ ಚಿಂತಕರು, ಗುರುಗಳು, ಜಗದ್ಗುರುಗಳು ಶಂಕರರ ಬರೆದಂತಹ ಅನೇಕ ಪ್ರಕರಣ ಗ್ರಂಥಗಳು ಇದೆ. ವಿವೇಕ ಚೂಡಾಮಣಿ, ತತ್ವಬೋಧ, ಆತ್ಮಬೋಧ, ಅದರಲ್ಲಿ ಭಜಗೋವಿಂದಂ ಸಹ ಒಂದು. ಭಜಗೋವಿಂದಂನ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಕಥೆಯೊಂದಿಗೆ ನಾವು ಅದನ್ನು ಎಂಟ್ರಾಗೋಣ. ಟೆಕ್ಸ್ಟ್ನ ಎಲ್ರಿಗೂ ಗೊತ್ತಿರೋ ಕಥೆನೇ. ಒಬ್ಬ ತುಂಬ ಎಜುಕೇಟೆಡ್ಡು ಶ್ರೀಮಂತ, ಯಾವುದೋ ಬಿಸ್ನೆಸ್ಗೋ ಏನೋ ಎಲ್ಲೋ ಕೆಲಸಕ್ಕೆ ಬಂದಿರ್ತಾನೆ. ವಾಪಸ್ಸು ಊರಿಗೆ ಹೋಗಬೇಕಾಗಿದೆ. ಒಂದು ನದಿ ಇದೆ, ದೊಡ್ಡದು. ನದೀಲಿ ತುಂಬ ನೀರಿದೆ, ದಾಟಿ ಆ ಕಡೆ ಹೋಗಬೇಕಾಗಿದೆ. ಅಲ್ಲಿ ಒಬ್ಬ ತೆಪ್ಪ ನಡೆಸೋನು ಇರ್ತಾನೆ. ಇವನು ಒಂದು ಶ್ರೀಮಂತ, ಇನ್ನೊಂದು ತುಂಬ ವಿದ್ಯಾವಂತ. ಇವನು ಅಲ್ಲಿ ಹೋಗಿ ಅವನಿಗೆ ಕೇಳ್ತಾನೆ, ನನ್ನನ್ನು ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂತ. ಪಾಪ ಆ ದೋಣಿ ನಡೆಸೋನು, ಚಿಕ್ಕ ದೋಣಿ, ಆಯಿತು ಬನ್ನಿ ಅಂತ ಹೇಳಿ ಕೂಡಿಸ್ಕೋತಾನೆ. ದೋಣಿ ಅವನು ಹುಟ್ಟಾಕ್ತಾ ಇರ್ತಾನೆ. ದೋಣಿ ಮುಂದೆ 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 ಹೋಗ್ತಾ ಇರುತ್ತೆ. ಆಗ ದಾರಿ ಹೊತ್ಕೊಳಿಬೇಕಲ್ಲ, ಅಷ್ಟು ದೂರ ನದಿ ದಾಟಬೇಕಲ್ಲ. ಶ್ರೀಮಂತ ಅವನಿಗೆ ಕೇಳ್ತಾನೆ, ನಿನಗೆ ಹೊರಗಿನ ಜಗತ್ತಲ್ಲಿ ಏನೇನು ಆಗ್ತಾ, ಅದೊಂದೊಂದು ಸಣ್ಣ ಊರಾಗಿರುತ್ತೆ, ಆದ್ದರಿಂದ ಹೊರಗಿನ ಜಗತ್ತಿನ ವಿಷಯ ಏನೇನು ಗೊತ್ತು? ಈಗಿನ ಪ್ರಪಂಚದಲ್ಲಿ ನಡೀತಾ ಇದೆಯಲ್ಲ ಕರೆಂಟ್ ಅಫೇರ್ಸ್, ಏನೇನು ಗೊತ್ತು? ಏನೋ ಸ್ವಾಮಿ, ನಂಗೆ ಅದೆಲ್ಲ ಏನೋ ತಿಳುವಳಿಕೆ ಇಲ್ಲ, ನಿನ್ನ ಜೀವನನೇ ವೇಸ್ಟ್, ಏನೂ ಗೊತ್ತಿಲ್ಲ ನಿಂಗೆ. ಆಮೇಲೆ ಇನ್ನೊಂದು ಕೇಳ್ತಾನೆ, ನಿನಗೆ ಏನು ಓದಿದ್ಯಾ, ಏನು ವಿದ್ಯೆ ಕಲ್ತಿದ್ಯಾ ನೀನು? ಅವಿದ್ಯಾವಂತ ಸ್ವಾಮಿ, ನಾನೇನು ಅಷ್ಟು ಓದಿಲ್ಲ, ವಿದ್ಯೆ ಕಲ್ತಿಲ್ಲ, ದುಡ್ಡಿಲ್ಲ, ಹೊರಗಿನ ಜ್ಞಾನ ಇಲ್ಲ, ವೇಸ್ಟು 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 ನಿನ್ನ ಲೈಫು. ಪಾಪ ಅವನು ಸುಮ್ಮನೆ ಕೂತಿರ್ತಾನೆ. ನಿನ್ನ ಅರ್ಧ ಜೀವನನೇ ವೇಸ್ಟ್ ಆದಂಗೆ. ನದಿಯ ಮಧ್ಯಕ್ಕೆ ಬರ್ತಾರೆ. ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಮೇಲಿಂದ ಜೋರಾಗಿ ಮೋಡಗಳು ಕವ್ಕೊಂಡು ಜೋರಾಗಿ ಮಳೆ ಬರೋಕ್ಕೆ ಶುರುವಾಗುತ್ತೆ.
ನದಿಯ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಅವನಿಗೆ ಸಣ್ಣ ತೆಪ್ಪಾಗಿರೋದ್ರಿಂದ ಅದನ್ನು ನಡೆಸೋಕ್ಕೆ ಕಷ್ಟ ಆಗುತ್ತೆ. ಗಾಳಿ ವಿರುದ್ಧ, ಸ್ವಾಮಿ ನಿಮಗೆ ನದೀಲಿ ಈಜಕ್ಕೆ ಬರುತ್ತಾ? ನನಗೆ ನಡ್ಸೋಕ್ಕಾಗ್ತಾ ಇಲ್ಲ, ಇದು ಸಣ್ಣ ತೆಪ್ಪ, ಮುಳುಗೋಗ್ಬಿಡ್ಬೋದು, ನಿಮಗೆ ಈಜಕ್ಕೆ ಬರುತ್ತಾ? ನಾನೇನೋ ಜಿಗಿದು ಹಾರಿ ಈಜ್ಕೊಂಡು ಹೊಟ್ಟೋಗ್ತೀನಿ, ನಿಮಗೆ ಬರುತ್ತಾ ಈಜಕ್ಕೆ ಅಂತ ಕೇಳ್ತಾನೆ. ಆಗ ಇವನಂತಾನೆ, ಇಲ್ವಲ್ಲ ನಂಗೆ ಈಜಕ್ಕೆ ಬರಲ್ಲಲ್ಲ ಅಂತ. ಮತ್ತು ನಿಮ್ಮ ನಂದು ಕಲಿತೇವೆ ಇದು ಕಲಿದೆ ಇದ್ದರೆ ನಿಮ್ಮ ಜೀವನ ಅರ್ಧ ವೇಸ್ಟ್ ಅಂದ್ರಲ್ಲ, ಈಗ ಈಜಕ್ಕೆ ಬರೋದಿದ್ರೆ ನಿಮ್ಮ ಜೀವನ ಪೂರ್ತಿ ನಷ್ಟ ಆಯ್ತಲ್ಲ ಅಂತ ಹೇಳ್ತಾನೆ. ಇದು ವೇದಾಂತದ ಕತೆ ಒಂದು. ಅಂದರೆ ನಾವು ಯೋಚನೆ ಮಾಡಬೇಕಾಗಿರೋದು, ಅಲ್ಲಿ ನದಿಯಲ್ಲಿ ಈಜೋದು, ಸ್ವಿಮ್ಮಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಆ ಕಥೆಯಲ್ಲಿ. ಆ ಥರ ನಮ್ಮ ಜೀವನಕ್ಕೆ ಯಾವುದು ತುಂಬ ಪ್ರಮುಖವಾದದ್ದು, ಅದಿಲ್ಲದೆ ಹೋದರೆ ನಮ್ಮ ಇಡೀ ಜೀವನವೇ ಇಲ್ಲ. ಅದು ಏನು ತುಂಬ ಮುಖ್ಯ ನನ್ನ ಜೀವನದಲ್ಲಿ, ಯಾವುದು ನನ್ನನ್ನು ಈ ಸಂಸಾರದಿಂದ ಪಾರು ಮಾಡುತ್ತೆ, ಯಾವುದರಿಂದ ಯಾವುದು ನಾನು ಕಲಿಲೇಬೇಕಾದದ್ದು, ಮಾಡಲೇಬೇಕಾದದ್ದು, ಯಾವುದು ನನ್ನನ್ನು ಸಂಸಾರದಿಂದ ನನ್ನನ್ನು ದಾಟಿಸುತ್ತೆ. ನದಿ ಅನ್ನೋದು ಸಂಸಾರ ಅಂತ ಅಂದ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್, ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್, ನೋ ಆಪ್ಷನ್. ನಿಮ್ಗೆ ಅದರಲ್ಲಿ ಇದಿಲ್ಲ, ಆಪ್ಷನ್ಸ್ ಇಲ್ಲ. ಇದು ಮಾಡಲೇಬೇಕಂತಹದ್ದು ಏನು ನಾನು ಮಾಡಲೇಬೇಕಾದದ್ದು, ನನ್ನನ್ನು ಯಾವುದು ರಕ್ಷಣೆ ಮಾಡುತ್ತೆ. ಅದಕ್ಕೆ ಆಚಾರ್ಯರ ಮೊದಲ ಶ್ಲೋಕ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಒಂದು ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಹೇಳಿದ್ದಾರೆ. ಮೂಢಮತೆ, ನನಗೆ ಹೇಳ್ತಾ ಇರೋದು, ಓ ಮೂಢ, ಯಾಕೆ 3 ಸತಿ ಹೇಳಿರೋದು ಭಜ ಗೋವಿಂದಂ ಭಜ ಗೋವಿಂದಂ ಅಂತ? ಯಾವುದು ತುಂಬ ಮುಖ್ಯನೋ, ಕೃಷ್ಣನೂ ಅಷ್ಟೇ ಗೀತೆಯಲ್ಲಿ ರಿಪೀಟೆಡಾಗಿ ಕೆಲವು ವಿಷಯಗಳನ್ನ ಹೇಳ್ತಾನೆ. ಯಾಕೆ ಅಂದರೆ ಅದು ತುಂಬ ಮುಖ್ಯವಾದದ್ದು ಅಂತ. ಹಾಗೆ ಯಾವುದು, ಈಗ ತಂದೆ ತಾಯಿ ಮಕ್ಕಳು ಪರೀಕ್ಷೆಗೆ ಹೋಗ್ಬೇಕಾರೆ ಹಾಲ್ ಟಿಕೆಟ್ ಇಟ್ಕೊಂಡಿರೋದು ನೋಡಿರ್ತಾರೆ, ಆದರೂ ಇನ್ನೊಂದು ಸತಿ ಯಾತಕ್ಕೆ ಹೇಳ್ತಾರೆ? ಪ್ರೀತಿಯಿಂದ, ಕನ್ಸರ್ನಿಂದ ಕೇಳ್ತಾರೆ. ಹಾಗೆ ಇಲ್ಲಿ ಆಚಾರ್ಯರು 3 ಸತಿ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಗೋವಿಂದನನ್ನು ಭಜಿಸು, ಗೋವಿಂದನನ್ನು ಹುಡುಕು, ಗೋವಿಂದನಲ್ಲಿ ಭಕ್ತಿ ಮಾಡು. ಅಲ್ಲ, ನಾನು ಯಾಕೆ ಭಜಿಸಬೇಕು? ನಾನು ಸಂತೋಷವಾಗಿದ್ದೀನಿ, ಆರಾಮಾಗಿದ್ದೀನಿ, ನನಗೆ ಯಾವ ತೊಂದರೆ ತಾಪತ್ರಯ ದುಃಖ ಏನೂ ಇಲ್ಲ.
ನನಗೆಲ್ಲ ಸುಖವಾಗಿದೆ, ಸಂತೋಷವಾಗಿದ್ದೀನಿ. ನಾನು ಯಾಕೆ ಭಜನೆ ಮಾಡಬೇಕು? ಅದು ಯಾಕೆ ನನಗೆ ಜೀವನದಲ್ಲಿ ತುಂಬ ಮುಖ್ಯ? ಸಂಸಾರವನ್ನು ದಾಟಿಸೋದಕ್ಕೆ ತುಂಬ ಮುಖ್ಯವಾದಂತಹ, ಅಲ್ಲಿ ನದಿಯನ್ನು ದಾಟಬೇಕಾದ್ರೆ ಈಜೋದು ಎಷ್ಟು ಮುಖ್ಯ ಆಗಿತ್ತೋ, ಭಜ ಗೋವಿಂದಂ ಅನ್ನೋದು ದ ಮೋಸ್ಟ್ ಇಂಪಾರ್ಟೆಂಟ್ ನನಗೆ. ಯಾಕೆ ನೀನು ಹಾಗೆ ತಿಳ್ಕೊಂಡ್ರೆ ನಾನು ಸುಖವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನನಗೆ ಈ ಭಕ್ತಿ ಭಜನೆ ಏನು ಬೇಕಾಗಿಲ್ಲ ಅಂದರೆ ಮೂಢಮತೆ. ನೀನು ಮೂಢ, ಅಜ್ಞಾನಿ, ಟೋಟಲಿ ಕನ್ಫ್ಯೂಸ್ಡ್. ಭಗವಂತನನ್ನು ಯಾಕೆ ಭಜಿಸಬೇಕು? ಅವನು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು, ಕಾರಣಗಳನ್ನ ನಮ್ಮ ಭಕ್ತಿಗೆ, ನಮ್ಮ ಯೋಗ್ಯತೆಗೆ ಹುಡುಕ್ತಾ ಹೋದರೆ ನಮಗೆ ಸಿಗುತ್ತೆ, ಎಷ್ಟೋ ರೀಸನ್ ಸಿಗುತ್ತೆ ಯಾಕೆ ಪರಮಾತ್ಮನನ್ನು ನಾವು ಭಜಿಸಬೇಕು, ಅವನನ್ನು ಹುಡುಕಬೇಕು, ಅವನೇ ನಮ್ಮ ಜೀವನದ ಹೈಯೆಸ್ಟ್ ಪ್ರಯಾರಿಟಿಯಾಗಿ ಮಾಡ್ಕೋಬೇಕು ಅಂತ. ನಾವು ಜೀವನದಲ್ಲಿ ಏನು ಹುಡುಕ್ತಾ ಇದ್ದೀವಿ? ನಾವೇನು ಹುಡುಕ್ತಾ ಇದ್ದೀವಿ ಜೀವನದಲ್ಲಿ? ಎಲ್ರಿಗೂ ಸುಖವಾಗಿರಬೇಕು ಅಂತ ಆಸೆ, ಹೌದಲ್ವಾ? ಯಾರಿಗಾರು ಓ ದೇವರೇ ನಂಗೆ ಯಾಕೆ ಇಷ್ಟು ಸುಖ ಕೊಟ್ಟೆ, ನಂಗೆ ಯಾಕೆ ನೀನು ದುಃಖ ಕೊಟ್ಟಿಲ್ಲ ಅಂತ ಕೇಳ್ತಾರ? ಸುಖವಾಗಿರಬೇಕು ಅಂತ ಎಲ್ರಿಗೂ ಇಷ್ಟ, ಶಾಂತಿಯಿಂದ ಇರಬೇಕು ಅಂತ ಇಷ್ಟ, ಆರೋಗ್ಯವಾಗಿರಬೇಕು ಅಂತ ಇಷ್ಟ, ಸಮಾಧಾನದಿಂದ ಇರಬೇಕು ಅಂತ ಇಷ್ಟ, ಎಲ್ರಿಗೂ ಇಷ್ಟ. ಮತ್ತೆ ನನಗೆ ಸುರಕ್ಷತೆ ಇರಬೇಕು ಅಲ್ಲ, ಇದೆಲ್ಲ ಇದೆಯಲ್ಲ. ಭಗವದ್ಗೀತೆಯನ್ನು ಜ್ಞಾಪಿಸ್ಕೊಳ್ಳಿ. ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋ ಅರ್ಜುನ. ಆ ಬ್ರಹ್ಮಲೋಕದಿಂದ ಹಿಡಿದು ಅತಲ ಸುತಲ ಪಾತಾಲ ತನಕ ಪುನರಾವರ್ತನೆ ಆಗತ್ತೆ. ಅಶಾಶ್ವತಂ ದುಃಖಾಲಯಂ ಅಂತಾನೆ ಕೃಷ್ಣ. ಈ ಲೋಕ ಅಶಾಶ್ವತವಾದದ್ದು, ದುಃಖಾಲಯ, ದುಃಖದಿಂದ ಇರ್ತಕ್ಕಂತಹದ್ದು. ನಾವು ಯಾವ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಪಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀವೋ ಅದು ನಮಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಇದ್ದು ಹೋದರೆ ಸಾಕಾಗಲ್ಲ. ಸದಾ ಶಾಶ್ವತವಾಗಿ ಇರಬೇಕು ಅನ್ನೋದೇ ನಮ್ಮ ಆಸೆ. ದುಃಖ ಬೇಡ, ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇದೇ ನಮ್ಮ ಗುರಿ. ಅದು ಸದಾ ಇರಬೇಕು, ಶಾಶ್ವತವಾಗಿರಬೇಕು. ನಾವು ಮಾಡ್ತಕ್ಕಂತಹ ಲೌಕಿಕ ಪ್ರಯತ್ನಗಳು ಏನಿದೆ, ಆ ಅಲ್ಪ ಪ್ರಯತ್ನಗಳಿಗೆ ಅಲ್ಪವಾದಂತಹ ಫಲಗಳು ಪ್ರಾಪ್ತಿಯಾಗತ್ತೆ. ಅದು ಶಾಶ್ವತವಾದಂಥದನ್ನು ಕೊಡೋಕ್ಕೆ ಅದಕ್ಕೆ ಕೈಲಿ ಸಾಧ್ಯವಿಲ್ಲ. ಈಗ ಒಬ್ಬ ಮನುಷ್ಯನ ಜೀವನ ಸ್ಟಾರ್ಟ್ ಆದಾಗ, ಒಬ್ಬ ವಿದ್ಯಾರ್ಥಿ, ಅವನಿಗೇನು ಗುರಿ? ಜೀವನದ ಗುರಿ, ಅವನು ಸ್ಕೂಲ್ಗೆ ಹೋಗ್ತಾನೆ, ಓದ್ತಾನೆ, ಅವನಿಗೆ ಚೆನ್ನಾಗಿ ಮಾರ್ಕ್ಸ್ ಬಂದುಬಿಡಬೇಕು. ಆಯಿತು, ಸಂತೋಷ, ಚೆನ್ನಾಗಿ ನಂಬರ್ ಬಂತು ಅಂದರೆ SLCಲಿ ಮುಗಿದೋಯ್ತಾ? ಅದೇ ಪರಮ ಗುರಿನಾ? ಇಲ್ಲ, ಮುಂದೆ PUCಲೂ ಬರಬೇಕು. ಇವಾಗ ನಮ್ಮ ಗುರಿ ಚೇಂಜ್ ಆಯಿತು. SLCಯಿಂದ PUCಲಿ ಮಾರ್ಕ್ಸ್ ಬರಬೇಕು. PUCಲಿ ಮಾರ್ಕ್ಸ್ ಬಂದರೆ ಸಾಕಾ? ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು. ಕಾಲೇಜಲ್ಲಿ ಸೀಟ್ ಸಿಕ್ಕರೆ ತೃಪ್ತಿ ಆಯಿತಾ ನಿಮಗೆ? ಇಲ್ಲ, ಚೆನ್ನಾಗಿ ವಿದ್ಯಾಭ್ಯಾಸ ಆಗಿ ಒಳ್ಳೆ ಕಡೆ ಕೆಲಸ ಆಗಬೇಕು. ಕೆಲಸ ಆದರೆ ಆಯಿತಾ? ಒಳ್ಳೆ ಹುಡುಗಿ ಅಥವಾ ಹುಡುಗ ಸಂಗಾತಿಯಾಗಿ ಸಿಗಬೇಕು, ಒಳ್ಳೆ ಮಕ್ಕಳಾಗಬೇಕು, ಮನೆ ಕಟ್ಟಬೇಕು. ಹೀಗೆ ನಮ್ಮದು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಗೋಲ್ಗಳು ಚೇಂಜ್ ಆಗ್ತಾನೇ ಇರುತ್ತೆ. ಅಂದರೆ ಯಾವ ಒಂದು ತೃಪ್ತಿ ಅಂದರೆ ಏನು? ಅದು ಸಿಕ್ಕರೆ ಇನ್ನೇನು ಬೇಡ ಅಂತಕ್ಕಂತಹದ್ದು
ಗೋವಿಂದನ ಕೈಲಿ ಮಾತ್ರ ಕೊಡೋಕ್ಕೆ ಸಾಧ್ಯ. ಆದ್ದರಿಂದ ಗೋವಿಂದನನ್ನು ಭಜಿಸು. ನಮ್ಮದು ಒಂದು ಇದೆಯಲ್ಲ, ದ ಗ್ರೇಟ್ ಗ್ರ್ಯಾಂಡ್ ಸರ್ಚ್, ಹುಡುಕ್ತಾ ಇದ್ದೀವಲ್ಲ ಸಂತೋಷವನ್ನು, ಸುಖವನ್ನು, ತೃಪ್ತಿಯನ್ನು, ಅದು ಕೊನೆಗಾಣದು ಗೋವಿಂದನ ಭಜನೆಯಿಂದ, ಗೋವಿಂದನ ಸ್ಮರಣೆಯಿಂದ. ಅದಕ್ಕೆ ಗೋವಿಂದನನ್ನು ಭಜಿಸು. ಯಾವುದನ್ನು ಪಡೆದ ಮೇಲೆ ಮತ್ತೇನು ಬೇಡ ಅನಿಸುತ್ತೋ ಅದು ಗೋವಿಂದ ಮಾತ್ರ. ಮತ್ತೆ ನಾನು ನನ್ನ ದೇಹದ ಮೂಲಕ, ಮನಸ್ಸಿನ ಮೂಲಕ, ಇಂದ್ರಿಯಗಳ ಮೂಲಕ ಯಾವ ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀನಿ, ಎಲ್ಲವೂ ಜಡ. ದೇಹ, ಮನ, ಬುದ್ಧಿ ಎಲ್ಲವೂ ಅದರ ಹಿಂದೆ ಇರ್ತಕ್ಕಂತಹ ಚೈತನ್ಯ ಸ್ವರೂಪಿಯಾದ ಆತ್ಮನೇ ಎಲ್ಲಕ್ಕೂ ಚೈತನ್ಯ ಕೊಟ್ಟು ಅದನ್ನು ಜೀವಂತವಾಗಿಸಿ ಅದರ ಕೈಯಲ್ಲಿ ಅದರ ಪ್ರಾರಬ್ಧ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಕನಕದಾಸರು ಹೇಳಿದ್ದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ. ಏನನ್ನಾದರೂ ಬಿಡ್ಬೋದು, ಅವನನ್ನು ಬಿಡಕ್ಕೆ ಸಾಧ್ಯನಾ? ಆದ್ರಿಂದ ಭಜಿಸು ಗೋವಿಂದನನ್ನು. ನಿನಗೆ ಈ ದೇಹವನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಪ್ರಾಣಶಕ್ತಿ, ಮನಸ್ಸಿಗೆ ಯೋಚನೆ ಮಾಡೋ ಶಕ್ತಿ ಎಲ್ಲವೂ ಅವನಿಂದ. ಅಂದರೆ ಆತ್ಮ ನಮ್ಮ ಹೃದಯದಲ್ಲಿದ್ದು ಎಲ್ಲ ನಮ್ಮ ಚಟುವಟಿಕೆಗಳಿಗೆ ಆಶ್ರಯನಾಗಿದ್ದಾನೆ. ಈ ಜಗತ್ತು ಅವನ ಸೃಷ್ಟಿ. ಈ ಜಗತ್ತಿಗೆ ನಮ್ಮ ಹೊರಗೆ ಏನೋ ಕಾಣ್ತಾ ಇದೆ ಜಗತ್ತು, ಮತ್ತು ನಮಗೆ ದೇಹವನ್ನು ಕೊಟ್ಟು ಎಲ್ಲದಕ್ಕೂ ನಿಯಾಮಕ, ಕಾರಣಕರ್ತ ಅವನು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ನಿಮಿತ್ತ ಮತ್ತು ಉಪಾದಾನ ಅಂದರೆ ಮೆಟೀರಿಯಲ್ ಕಾಸ್, ಇಂಟಲೆಕ್ಟ್ ಕಾಸ್ ಎರಡೂ ಅವನು. ಒಂದು ಮಡಕೆಯನ್ನು ನೋಡಿದ್ರೆ ಮಣ್ಣು ಮತ್ತು ಕುಂಬಾರ. ಕುಂಬಾರ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ. ಆದರೆ ಈ ಜಗತ್ತಿಗೆ ಪರಮಾತ್ಮ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಎಲ್ಲವೂ ಅವನಿಂದ. ನಿನಗೆ ಶಾಂತಿ ಬೇಕಾ? ಭಜಿಸು ಗೋವಿಂದನನ್ನು. ಆರೋಗ್ಯ ಬೇಕಾ? ಭಜಿಸು ಗೋವಿಂದನನ್ನು. ನಿನಗೆ ಸತ್ಯದ ಅನ್ವೇಷಣೆಯಲ್ಲಿದೆಯಾ? ಭಜಿಸು ಗೋವಿಂದನನ್ನು. ಅಲ್ಲ, ಇದು ಭಜ ಗೋವಿಂದಂ ಅಂದರೆ ಏನರ್ಥ? ಭಜ ಗೋವಿಂದಂ ಅಂದರೆ ಅರ್ಥ ಏನು? ವೇದಾಂತ ಪ್ರಕಾರ ನೀವು ವೇದಾಂತದ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಇದ್ದು ವೇದಾಂತ ತತ್ವಗಳನ್ನ ತಿಳ್ಕೊತಾ ಇದ್ದರೆ, ಸರ್ವವ್ಯಾಪ್ತವಾದ ಸಚ್ಚಿದಾನಂದ ಆತ್ಮನನ್ನು ಅರ್ಥ ಮಾಡಿಕೊಂಡು ಆತ್ಮ ಸ್ವರೂಪದಲ್ಲಿ ನಿಲ್ಲೋದು, ಪರಮಾತ್ಮನಲ್ಲೇ, ಪರಮಾತ್ಮ ಮತ್ತು ಆತ್ಮದಲ್ಲೇ ಆತ್ಮ ಸಾಕ್ಷಾತ್ಕಾರ ಅಥವಾ ನಿಜ ಸ್ವರೂಪದಲ್ಲಿ ನಿಲ್ಲೋದು. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಅಹಂಕಾರ ಅಲ್ಲ. ಮನೋ ಬುದ್ಧಿರಹಂಕಾರ ಚಿತ್ತಾನಿ ನಾಹಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಶಿವೋಹಂ. ಸಚ್ಚಿತ್ ಆನಂದ ಸ್ವರೂಪ. ಆತ್ಮಸ್ವರೂಪ ನಾನು ಅಂತ ತಿಳ್ಕೊಳ್ಳದೆ ಭಜ ಗೋವಿಂದಂ. ವೇದಾಂತದ ಪ್ರಕಾರ ಇಲ್ಲ, ನನಗೆ ವೇದಾಂತ ಜ್ಞಾನ ಮಾರ್ಗ ಎಲ್ಲ ಬೇಡ, ನಾನು ಭಕ್ತ. ಆಗ ಭಜ ಗೋವಿಂದಂ ಅರ್ಥ ಏನು? ನನ್ನ ಇಷ್ಟ ದೇವ, ನನ್ನ ಪರಮಾತ್ಮ, ಸಗುಣ ಬ್ರಹ್ಮದ ಆರಾಧನೆ. ನನ್ನ ಇಷ್ಟ ದೇವ ಶ್ರೀರಾಮಚಂದ್ರ, ನನ್ನ ಇಷ್ಟ ದೇವ ಶಿವ, ನನ್ನ ಇಷ್ಟ ದೇವ ಶ್ರೀಕೃಷ್ಣ, ನನ್ನ ಇಷ್ಟ ದೇವ ನಾರಾಯಣ,
ಆ ಸಗುಣ ಬ್ರಹ್ಮದ ಅಥವಾ ನನ್ನ ಇಷ್ಟ ದೇವದ ಆರಾಧನೆ, ಅವನಲ್ಲೇ ಮನಸ್ಸನ್ನು ಕೇಂದ್ರೀಕರಿಸೋದು. ಪರಮಾತ್ಮ ನನ್ನಲ್ಲೇ ಇದ್ದಾನೆ, ಅವನೇ ನನಗೆ ಶ್ರೀಕೃಷ್ಣ, ನಿನಗೆ ರಾಮ, ಅವನಿಗೆ ಶಿವ. ನನಗೆ ಅನಿರ್ಗುಣ ನಿರಾಕಾರ ಆತ್ಮ ಸ್ವರೂಪದಲ್ಲಿ ಮನಸ್ಸು ನಿಲ್ಲಿಸೋಕ್ಕೆ ಆಗೋದಿಲ್ಲ. ನಾನು ಇಷ್ಟ ದೇವನನ್ನೇ, ಅದೂ ತಪ್ಪಿಲ್ಲ ಅರ್ಥ. ಭಜ ಗೋವಿಂದಂ ಅಂದರೆ ನಿನ್ನ ಇಷ್ಟ ದೇವನ ಆರಾಧನೆ, ಅವನಲ್ಲಿ ಅನನ್ಯ ಭಕ್ತಿ ಮಾಡು. ಇದು ಭಕ್ತಿ ಮಾರ್ಗದಲ್ಲಿ ಎಷ್ಟು ಅದ್ಭುತ ಆಚಾರ್ಯರು ಬರೆದಿರೋದು. ವೇದಾಂತದ ಪ್ರಕಾರ ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲೋದು, ಆತ್ಮ ಸಾಕ್ಷಾತ್ಕಾರ, ಅದು ಭಜಗೋವಿಂದ. ಭಕ್ತಿಯ ಪ್ರಕಾರ ಇಷ್ಟ ದೇವನ ಆರಾಧನೆಯನ್ನು ಭಜಗೋವಿಂದಂ. ಇದು ಆಗಬೇಕಾದದ್ದು. ಇದು ಆದರೆ ನಮ್ಮ ಎಲ್ಲ ದುಃಖ, ನೋವು, ಸಂಕಟಗಳಿಂದ ನಾವು ಆಚೆ ಬರ್ತೀವಿ. ಹೇಗೆ? ಈಗ ಕನಸಿನಲ್ಲಿ ನನಗೆ ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ, ಭಯದಿಂದ ಓಡ್ತಾ ಇದ್ದೀನಿ. ಕನಸಲ್ಲಿ ಹತ್ರ ಇನ್ನೇನು ಬಂದ್ಬಿಟ್ಟಿದೆ ಹುಲಿ. ಆ ಭಯದಿಂದ, ಆ ಸಂಕಟದಿಂದ ನಾನು ಹೇಗೆ ಆಚೆ ಬರಬೇಕು ಹೇಳಿ? ಏನಾದ್ರು ಬೇರೆ ದಾರಿ ಇದೆಯಾ? ಕನಸಿನಲ್ಲಿ ಬೇರೆಯವ್ರು ಯಾರಾದರೂ ಬಂದು ಬಿಲ್ಲು ಬಾಣ ತೊಗೊಂಡು ಹುಲಿಗೆ ಶೂಟ್ ಮಾಡೋಕ್ಕಾಗತ್ತಾ? ಅಥವಾ ಯಾರಾದರೂ ಬಂದು ನನ್ನನ್ನು ರಕ್ಷಣೆ ಮಾಡೋಕ್ಕಾಗತ್ತಾ? ಕನಸಲ್ಲಿ ನನ್ನ ಕನಸಿಗೆ ಬೇರೆಯವರು ಎಂಟ್ರ್ ಆಗೋಕ್ಕಾಗಲ್ಲ. ಕನಸಲ್ಲಿ ಹೆದರಿ ಸಂಕಟ ಪಡ್ತಾ ಇದ್ದೀನಿ ಭಯದಿಂದ. ಏನು ಮಾರ್ಗ, ಉಪಾಯ ಏನು? ನಾನು ಆ ಸಂಕಟದಿಂದ, ಆ ಭಯದಿಂದ ಪಾರಾಗೋ ಉಪಾಯ ಏನು? ಕನಸಿನಿಂದ ಎಚ್ಚರಗೊಳ್ಬೇಕು. ಅದೊಂದು ಬಿಟ್ಟು ಬೇರೆ ದಾರಿ ಇಲ್ಲ. ಎಚ್ಚರ ಆದ ತಕ್ಷಣ ಅಯ್ಯೋ ಕನಸಾ ಅಂತ ಅಂತೀವಿ, ಹೋಯ್ತು ಭಯ, ಒಂದು ನಿಮಿಷಕ್ಕೆ ಹೊಟ್ಟೋಯ್ತು. ಹಾಗೆ ಈ ಜಗತ್ತಿನಲ್ಲಿ ಎಷ್ಟೋ ಮೋಹಗಳಿಗೆ, ಅಜ್ಞಾನಿಗಳಿಗೆ ಬಲಿಯಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಅನೇಕ ವಿಧವಾದಂತಹ ಭ್ರಾಂತಿಗಳನ್ನು, ಅಜ್ಞಾನವನ್ನು ಆಚಾರ್ಯರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಶಂಕರಾಚಾರ್ಯರು ಇಲ್ಲಿ ತುಂಬ ಡಿಫ್ರೆಂಟ್ ಮೂಡಲ್ಲಿ ಇದನ್ನು ರಚನೆ ಮಾಡಿರೋದು. ಅದಕ್ಕೆ ಇದನ್ನು ಮೋಹ ಮುದ್ಗರ ಅಂತ ಅಂತಾರೆ. ಭಜಗೋವಿಂದಂ ಅಂತಲೂ ಅಂತಾರೆ, ಮೋಹ ಮುದ್ಗರ ಅಂತ ಅಂತಾರೆ. ಮೋಹ ಅಂದರೆ ಗೊತ್ತು, ನಮ್ಮ ಮೋಹ, ಭ್ರಾಂತಿ. ಮುದ್ಗರ ಅಂದರೆ ಸುತ್ತಿಗೆ ಅಥವಾ ಹ್ಯಾಮರ್ ಅಂತ. ಆಚಾರ್ಯರು ಒಂದು ಹ್ಯಾಮರ್ ತಗೊಂಡು ನಿಂತಿದ್ದಾರೆ. ಅವ್ರಿಗೆ ನಮ್ಮ ಮೇಲೆ ಕೋಪ ಬಂದಿದೆ ಅನ್ಕೋಬಿಡಿ, ಕರುಣೆಯಿಂದ ನಮ್ಮ ಭ್ರಾಂತಿಯನ್ನು, ಮೋಹವನ್ನು ಸರಿಯಾಗಿ ಹೊಡೆದು ಅದನ್ನು ನಾಶ ಮಾಡೋಕ್ಕೆ. ಎಂತೆಂತಹ ಭ್ರಾಂತಿಗಳಿದೆ, ಎಂತೆಂತಹ ಅಜ್ಞಾನದಿಂದ ನಾವು ಮೋಹಕ್ಕೆ ಒಳಗಾಗಿದ್ದೀವಿ. ಅದನ್ನು ಸುಮ್ಮನೆ ಮೆತ್ತಿಗೆ ಮಾತಲ್ಲಿ ಹೇಳಿದ್ರೆ ಕೇಳದೇ ಇರೋದ್ರಿಂದ ಮೋಹ ಮುದ್ಗರ, ಆ ಮೋಹದ ಮೇಲೆ ಸರಿಯಾಗಿ ಹ್ಯಾಮರ್ ಮಾಡೋಕ್ಕೆ ಅಥವಾ ಸುತ್ತಿಗೆಯಿಂದ ಹೊಡೆಯೋದಕ್ಕೆ ತುಂಬ ತುಂಬ ಪವರ್ಫುಲ್ ಒಂದೊಂದು ಶ್ಲೋಕನು. ನಮ್ಮಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನು ಸುಮ್ಮನೆ ಸುತ್ತಿಗೆ ತೊಗೊಂಡೋಗಿ ಅದ್ರ ಮೇಲೆ ಇಟ್ಟರೆ ಕಲ್ಲು ಒಡೆಯಲ್ಲ, ಜೋರಾಗಿ ಕುಟ್ಟಬೇಕು ಅದ್ರ ಮೇಲೆ, ಆವಾಗ ಅದು ಪೀಸ್ ಪೀಸ್ ಆಗುತ್ತೆ. ಹಾಗೆ ನಮ್ಮ ಈ ಒಂದೊಂದು ಶ್ಲೋಕಗಳಲ್ಲೂ ನಮ್ಮ ಮನಸ್ಸಿನಲ್ಲಿ ಉಂಟಾದಂತಹ ಭ್ರಾಂತಿಯಿಂದ ಉಂಟಾದಂತಹ ತಪ್ಪು ವಿಚಾರಧಾರೆಯನ್ನು ಆಚಾರ್ಯರು ತೋರಿಸ್ಕೊಡ್ತಾರೆ, ಅಜ್ಞಾನದ ನಿವೃತ್ತಿಗೋಸ್ಕರ, ನಮ್ಮ ಮೇಲಿನ ಕರುಣೆಯಿಂದಲೇ, ಪ್ರೀತಿಯಿಂದಲೇ. ಆದ್ದರಿಂದ ಕೆಲವರು ಅಭಿಪ್ರಾಯ ಪಡ್ತಾರೆ ಇದು ಆಚಾರ್ಯರ ಒಂದು ಕೃತಿಯಲ್ಲ, ಯಾಕೆಂದರೆ ಅಲ್ಲಿ ಬರೆದಿರೋಂತಹ ಪದಗಳು, ಉಪಯೋಗಿಸಿರೋಂಥದ್ದು ಮೂಢಮತೆ, ಆ ಥರದ್ದೆಲ್ಲ ಶಂಕರರು ಉಪಯೋಗಿಸಲ್ಲ ಅಂತ ಕೆಲವು ಗ್ರಂಥಕಾರರು ಹೇಳ್ತಾರೆ. ಬಟ್ ಇದು ಶಂಕರರ ಒಂದು ರಚನೆ ಅಂತ ಹೆಚ್ಚು ಜನ ಇದು ಪ್ರಸಿದ್ಧಿಯಾಗಿದೆ.
ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದನನ್ನು ಭಜನೆ ಮಾಡೋದು ಬಿಟ್ಟು ಬೇರೆ ಏನಾದರೂ ನಿನ್ನ ಲೈಫಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಇದ್ದರೆ ನೀನು ಮೂರ್ಖ, ನೀನು ಅಜ್ಞಾನಿ. ಯಾಕೆ ಅಂದರೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಚ್ಕರಣೆ. ಈ ಮೊದಲನೇ ಶ್ಲೋಕಕ್ಕೆ ಈ ಒಂದು ಭಜಗೋವಿಂದಂನ ಒಂದು ಇದರ ರಚನೆಗೆ ಒಂದು ಕಥೆಯನ್ನು ಹೇಳ್ತಾರೆ. ಆಚಾರ್ಯರು ಕಾಶಿಯಲ್ಲಿದ್ದಾಗ ದಿನ ಬೆಳಗಿನ ಜಾವ ಗಂಗಾ ನದಿಗೆ ಶಿಷ್ಯರ ಜೊತೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತಾಯಿದ್ರು. ಹಾಗೆ ಒಂದು ದಿನ ಹೋಗ್ತಾ ಇದ್ದಾಗ ಒಬ್ಬ ವಯಸ್ಸಾದ ಮುದುಕ ತಲೆ ಕೆಳಗೆ ಹಾಕ್ಕೊಂಡು ಡುಕ್ರಿಂಚ್ ಈಕ್ವಲ್ ಟು ಕರ್ಣೆ, ಡುಕ್ರಿಂಚ್ ಈಕ್ವಲ್ ಟು ಕರ್ಣೆ ಅಂತ ಗ್ರಾಮರ್ನ ಉರು ಹೊಡಿತಾ ಇರ್ತಾನೆ. ಅದನ್ನು ಮೆಮೊರೈಸ್ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಆಚಾರ್ಯರಿಗೆ ಕರುಣೆ ಬಂತು. ಓ ಮೂಢ ಮತೆ, ಸಂಪ್ರಾಪ್ತಿ 90 ವರ್ಷ ಆಗಿದೆ, ಮರಣ ಸಮಯ ಬಂದಿದೆ. ಈ ಸಮಯದಲ್ಲಿ ಆ ಗ್ರಾಮರ್ನ ಕಟ್ಕೊಂಡು ಏನಪ್ಪ ಮಾಡ್ತೀಯ? ಡುಕ್ರಿಂಚ್ ಈಕ್ವಲ್ ಟು ಕರ್ಣೆ ಏನು ಅರ್ಥ ಅಂದರೆ 90 ವರ್ಷದವರು ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್ ಬೇಕಾದು. ಇಲ್ಲಿ ತುಂಬ ಮುಖ್ಯವಾಗಿ ನಾವು ಜ್ಞಾಪಕ ಇಟ್ಕೋಬೇಕು, ಆಚಾರ್ಯರು ಸಂಸ್ಕೃತವನ್ನು ಕಲಿಯೋದನ್ನು ಕಂಡೆಮ್ ಮಾಡ್ತಾ ಇಲ್ಲ, ಗ್ರಾಮರ್ ಓದೋದನ್ನು ಕಂಡೆಮ್ ಮಾಡ್ತಾ ಇಲ್ಲ, ಈ ಲೌಕಿಕ ಜ್ಞಾನವನ್ನು ಕಂಡೆಮ್ ಮಾಡ್ತಾ ಇಲ್ಲ. ಅದರ ಲಿಮಿಟೇಷನ್ನು, ಅದರ ಇಷ್ಟೇ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ. ನಿನ್ನ ಪ್ರಾಣ ಪ್ರಯಾಣ ಸಮಯ, ಡೆತ್ ಟೈಮಲ್ಲಿ ಈ ನಿನ್ನ ಗ್ರಾಮರು ನಿನಗೆ ಯಾವುದೇ ವಿಧವಾದಂತಹ ರಕ್ಷಣೆಯನ್ನು ಕೊಡೋಲ್ಲ. ಏನು ಮಾಡಬೇಕು ಹಾಗಾದರೆ? ಈಗ ಇಲ್ಲಿ ಜ್ಞಾಪಕ ಮಾಡ್ಕೋಬೇಕು, ಡುಕ್ರಿಂಚ್ಕರಣೆ ಬರೀ ಸಂಸ್ಕೃತ ಗ್ರಾಮರ್ ಅಂತ ಅಲ್ಲ, ನಮ್ಮ ಈಗಿನ ಜೀವನಗಳಿಗೆ ಅದನ್ನು ಅಳವಡಿಸ್ಕೋಬೇಕಾದ್ರೆ ನಾವು ಕಲಿತಾ ಇರ್ತಕ್ಕಂತಹ ಈ ಲೌಕಿಕ ವಿದ್ಯೆಗಳೆಲ್ಲ ಇದನ್ನು ಅಪರಾವಿದ್ಯಾ ಅಂತ ಅಂತಾರೆ. ಇದು ಎಲ್ಲವೂ ನಮಗೆ ಜೀವನವನ್ನು ನಡೆಸೋದಕ್ಕೆ, ನಿರ್ವಹಣೆ ಮಾಡಿಸೋಕ್ಕೆ, ಜೀವನವನ್ನು ಕಟ್ಕೊಳ್ಳೋಕ್ಕೆ, ಸಂಸಾರ ನಿರ್ವಹಣೆ ಮಾಡೋದಕ್ಕೆ ಖಂಡಿತ ಅವಶ್ಯಕತೆ ಇದೆ. ಅದನ್ನು ಓದಬೇಡಿ, ಸ್ಕೂಲ್ಗೆ ಹೋಗಿ ಓದಬೇಡಿ, ವಿದ್ಯೆ ಪಡಿಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಲಿಮಿಟೇಷನ್ ಇದೆ. ನನ್ನ ಹೆಸರ ಮುಂದೆ ಎಂತಹ ದೊಡ್ಡ ಡಿಗ್ರಿ ಇರಲಿ, ಸಾವಿನ ಭಯದಿಂದ ಅದು ರಕ್ಷಣೆ ಮಾಡಲ್ಲ. ಫಿಯರ್ ಆಫ್ ಡೆತ್ ಅದೇ ಎಲ್ಲದಕ್ಕಿಂತ ಹೆಚ್ಚಿನ ಹೈಯೆಸ್ಟ್ ಎಲ್ಲರ ಜೀವನದಲ್ಲಿ ಬರ್ತಕ್ಕಂತಹ ಭಯ ಸಾವಿನ ಭಯ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಇಲ್ಲಿ ಇನ್ನೂ ಒಂದು ಹೇಳ್ತಾರೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಅಂದರೆ ಬರೀ ಡೆತ್ ಟೈಮ್ ಅಂತಲ್ಲ, ನಮ್ಮ ಲೈಫಲ್ಲಿ ಬರ್ತಾ ಇರ್ತಕ್ಕಂತಹ ತುಂಬ ಕಷ್ಟದ ಪರಿಸ್ಥಿತಿಗಳು, ಕ್ರೈಸಿಸ್ ಇರುತ್ತಲ್ಲ, ಅಂತಹ ಸಮಯದಲ್ಲಿ ನೀವು ಓದಿದಂತಹ ಈ ಲೌಕಿಕ ವಿದ್ಯೆ ನಿಮ್ಮನ್ನು ರಕ್ಷಣೆ ಮಾಡಲ್ಲ. ಅಲ್ಲ, ಯಾಕೆ ನಮ್ಮ ಹತ್ರ ದುಡ್ಡಿರುತ್ತೆ, ನಮಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ತೀನಿ, ಔಷಧಿ ತಗೋತೀನಿ, ಅದು ನಿಮ್ಮ ಜೀವನ ನಿರ್ವಹಣೆಗೆ, ನಿಮ್ಮನ್ನು ಲೌಕಿಕವಾದಂತಹ ಸೌಕರ್ಯಗಳನ್ನ ಕೊಡಿಸೋದಕ್ಕೆ ಮಾತ್ರ ಅದು ಬೇಕು. ಆದರೆ ಅಷ್ಟೇ ಅದರ ಕೈಲಾಗೋದು. ನಿಮ್ಮ ಜೀವನಿಗೆ ಇರ್ತಕ್ಕಂತಹ ಮುಖ್ಯ ಭಯ ಸಾವಿನ ಭಯ. ಅದನ್ನು ದಾಟಿಸೋಂತಹ ಶಕ್ತಿ ನಿಮ್ಮ ಲೌಕಿಕ ವಿದ್ಯೆಗೆ ಇಲ್ಲ. ಆಧ್ಯಾತ್ಮ ವಿದ್ಯೆಗೆ ಇದೆಯಾ ಹಾಗಾದರೆ? ಸ್ಪಿರಿಚುವಲ್ ನಾಲೆಡ್ಜ್ಗೆ ಇದೆಯಾ? ಇದೆ.
ಅದು ಹೇಗೆ? ಆಧ್ಯಾತ್ಮವನ್ನು ಓದಿದರೆ, ಭಗವದ್ಗೀತೆಯನ್ನು ಓದಿದರೆ, ಭಾಗವತವನ್ನು ಓದಿದರೆ, ಬ್ರಹ್ಮಸೂತ್ರಗಳು ಉಪನಿಷತ್ತುಗಳನ್ನ ಓದಿದರೆ ಸಾವಿನ ಭಯವಿಲ್ವಾ? ಸಾವನ್ನು ಗೆಲ್ತಾನ? ಸಾವನ್ನು ಗೆಲ್ಲೋದಿಲ್ಲ. ಹುಟ್ಟಿದ ಪ್ರತಿಯೊಂದು ಜಾತಸ್ಯ, ಪ್ರತಿಯೊಂದು ಯಾರು ಹುಟ್ಟುತ್ತಾನೋ ಅವನು ಸಾಯಲೇಬೇಕು. ಆದರೆ ಸಾವಿನ ಭಯದಿಂದ ಮುಕ್ತನಾಗ್ತಾನೆ ಆಧ್ಯಾತ್ಮ ವಿದ್ಯೆ ಕಲಿತವನು. ಎನಿ ಟೈಮ್ ರೆಡಿ ಫಾರ್ ಬಾ ಯಮರಾಜ, ಯಾವಾಗಾರು ಬಾ. ಯಾಕೆ? ಶಾಸ್ತ್ರದ ಜ್ಞಾನವಿದೆ. ನಾನು ಈ ದೇಹ ಅಲ್ಲ, ನಾನು ಉಪಯೋಗಿಸ್ಕೊಳ್ಳೋಕ್ಕೆ, ಜಗತ್ತಿನ ಜೊತೆ ವ್ಯವಹಾರ ಮಾಡೋಕ್ಕೆ ಇರತಕ್ಕಂತಹ ಒಂದು ಸಾಧನೆಗೆ ಮತ್ತು ಜಗತ್ತಿನ ವ್ಯವಹಾರಕ್ಕೆ ನನಗೆ ಇರ್ತಕ್ಕಂತಹ ಒಂದು ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನಾನಲ್ಲ ಅದು. ಸ್ಪಷ್ಟವಾದ ಜ್ಞಾನ ಇದೆ. ಹಾಗೆ ಯಾರಾದರೂ ಇರ್ತಾರ? ಇದ್ದರು, ಮಹನೀಯರಿದ್ದರು ಎಷ್ಟೋ ಜನ. ನಮ್ಮ ಡಿಸ್ಕಷನ್ನ ನೆಕ್ಸ್ಟ್ ಕ್ಲಾಸ್ಗೆ ಕಂಟಿನ್ಯೂ ಮಾಡೋಣ. ಟೈಮ್ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು. ಸರ್ವಂ ಕೃಷ್ಣಾರ್ಪಣಮಸ್ತು.